ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗದ್ಗುರುವಾಗಿ ಭಗವದ್ಗೀತೆ ಮಾರ್ಗದರ್ಶಕದ ದೀಪವಾಗಿ ನಮಗೇನು ಮಾಡ್ತಾ ಇದೆ, ಬದುಕಿನ ದಾರಿಯನ್ನು ತೋರಿಸ್ತಿದೆ. ಅಷ್ಟೇ ಅಲ್ಲ, ನನ್ನ ಪ್ರಕಾರ ಭಗವಂತ ಕಣ್ಣಿನ ಆಪ್ರೇಷನನ್ನೇ ಮಾಡ್ತಾ ಇದ್ದಾನೆ. ಅಂದರೆ ನಿಧಾನಕ್ಕೆ ನೀನು ಯಾವ ದೃಷ್ಟಿಕೋನದಲ್ಲಿ ನೀನು ನೋಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ನಮಗನ್ಸುತ್ತೆ, ಅಯ್ಯೋ ಇವತ್ತು ಆಪ್ರೇಷನ್ ಆಗೋಗ್ಬಿಟ್ಟಿದೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ದಾರೆ, ನಮಗೆ ಕಾಣ್ತಾ ಇಲ್ಲ, ಈ ರೀತಿ ಎಲ್ಲ ಗೊಂದಲಗಳಿದೆ. ಆದರೆ ಆ ಕಣ್ಣಿನ ಪಟ್ಟಿಯನ್ನು ತೆಗೆದ ಮೇಲೆ ಮೊದಲು ಎಷ್ಟು ಸುಂದರವಾಗಿ ಜಗತ್ತು ಕಾಣುತ್ತಿತ್ತೋ ಅದಕ್ಕಿಂತ ಸುಂದರ ಅನ್ನೋದಕ್ಕಿಂತ ಸ್ಪಷ್ಟವಾಗಿ ಜಗತ್ತು ಕಾಣ್ತಾ ಇದೆ. ಸುಂದರಕ್ಕೂ ಸ್ಪಷ್ಟಕ್ಕೂ ಡಿಫ್ರೆನ್ಸ್ ಇದೆ. ಆ ವ್ಯತ್ಯಾಸ ನಿಮ್ಮೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಸುಂದರವಾಗಿ ಕಾಣೋದಕ್ಕೂ ಸ್ಪಷ್ಟವಾಗಿ ಕಾಣೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾವಾಗಲೂ ನಮಗೆ ಸ್ಪಷ್ಟವಾಗಿ ಕಾಣಬೇಕು, ಆಗ ನಮಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು, ಹೇಗೆ ಈ ಪ್ರಪಂಚ ಇದೆ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗೆಯೇ ಇಲ್ಲಿ ಭಗವಂತ ಅವನೇ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕರ್ಮವನ್ನು ಮಾಡು ಅಂತ. ಅದೇ ರೀತಿ ಭಗವಂತ ನಾನು ವಿಲಕ್ಷಣವಾದ ಕರ್ಮವನ್ನು ಮಾಡ್ತೀನಿ. ಯಾಕಪ್ಪ ಅಂತ ಅಂದರೆ ನನಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪಗಳಿಲ್ಲ. ಯಾಕೆ ಭಗವಂತ ಮಾಡೋ ಕರ್ಮಗಳಿಗೆ ಪಾಪದ ಲೇಪ ಇಲ್ಲ ಅಂತ ನೋಡೋಣ ಅಂತ ನೋಡೋದಾದರೆ, ನಾವೆಲ್ಲರೂ ಸಹ ಯಾವ ಕರ್ಮವನ್ನು ಮಾಡ್ತೀವೋ ಅದರ ಹಿಂದೆ ಒಂದು ಬಂಧ ಇರುತ್ತೆ, ಆಸೆ ಇರುತ್ತೆ. ಮಕ್ಕಳನ್ನ ಸಾಕ್ತಾ ಇದ್ದೀವಾ, ಒಂದಲ್ಲ ಒಂದು ದಿನ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ. ಅಥವಾ ಏನೋ ಅಡುಗೆ ಮಾಡ್ತಾ ಇದ್ದೀವಾ, ಅಯ್ಯೋ ಮನೆಯವರೆಲ್ಲ ನನ್ನನ್ನು ಹೊಗಳು ಬಿಡ್ತಾರಾ, ಅಥವಾ ನಾನು ಆದಷ್ಟು ಆಮ್ ಪರ್ಫೆಕ್ಟ್ ಅನ್ನುವಷ್ಟು ಮಾಡ್ತಾ ಇದ್ದೀನ ಕೆಲಸಗಳು, ಯಾರೋ ನಿನ್ನ ಹಾಗಿರಬೇಕು ಅಂತ ಹೇಳ್ತಾರಾ. ಅಂದರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್, ಏನೋ ಒಂದು ಬೇಕು ನಮಗೆ, ಒಂದು ಹೊಗಳಿಕೆನೋ, ಒಂದು ಪ್ರೋತ್ಸಾಹನೋ, ಇನ್ನೊಂದು ಮತ್ತೊಂದು ಏನೋ ಒಂದು ಬೇಕು. ಬೇಕೇ ಬೇಕಾ ಅನ್ನೋ ಹಾಗಿದ್ರೆ ಬೇಕೇ ಬೇಕು ಅಂತ ಅಲ್ಲ, ಆದರೆ ನಮಗೆ ಅರಿವಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಅದೆಲ್ಲವೂ ಸಹ ಇದೆ. ಆದರೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಆ ರೀತಿ ಆಸೆಗಳೇ ಇಲ್ಲ. ಇಡೀ ಇಷ್ಟು ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ನಮ್ಮನ್ನು ಸೃಷ್ಟಿ ಮಾಡ್ತಾನೆ, ನಮಗೆ ಇರೋದಕ್ಕೋಸ್ಕರ ಏನೆಲ್ಲ ಸೌಕರ್ಯಗಳು ಬೇಕೋ ಎಲ್ಲವನ್ನ ಮಾಡ್ತಾನೆ. ಹೊಗಳಲಿ ಅಂತನಾ? ಇಲ್ಲ ಅಲ್ವಾ? ಹೊಗಳಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಭಗವಂತನಿಗೆ ಹೊಗಳೋದಕ್ಕಿಂತ ಅವನ ಮೇಲೆ ಕಂಪ್ಲೇಂಟ್ ಮಾಡೋದೇ ಜಾಸ್ತಿ. ಭಗವಂತ ನೀನು ಇಷ್ಟೇ ಮಾಡ್ದಿಲ್ಲ ನೋಡು, ಇದನ್ನು ಮಾಡಿಲ್ಲ, ಅದನ್ನು ಮಾಡಿಲ್ಲ, ಅದನ್ನು ಯಾಕೆ ಮಾಡಿಲ್ಲ, ಇದನ್ನು ಯಾಕೆ ಮಾಡಿಲ್ಲ, ನನಗೆ ಇದನ್ನು ಯಾಕೆ ಕೊಟ್ಟಿಲ್ಲ, ಅದನ್ನು ಯಾಕೆ ಕೊಟ್ಟಿಲ್ಲ, ನನಗೆ ಇನ್ನೂ ನೀನು ಕೊಡಬೇಕಿತ್ತಲ್ವಾ, ನಾನು ಇಷ್ಟೊಂದೆಲ್ಲ ಮಾಡ್ತಿದ್ದೀನಲ್ವಾ. ದೇವಸ್ಥಾನಕ್ಕೆ ಹೋದ್ರಂತೂ ಕಣ್ಣಲ್ಲಿ ನೀರು ಬರ್ತಿರುತ್ತೆ, ಒಂದು ರಾಶಿ ಕಂಪ್ಲೇಂಟ್ಗಳು ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ನಾವು ಯಾವತ್ತೂ ಭಗವಂತ ನಮಗೆ 99 ಕೊಟ್ಟಿದ್ದಾನೆ ಅನ್ನೋದ್ರ ಕಡೆ ಗಮನವೇ ಕೊಡೋದಿಲ್ಲ. ಅದಕ್ಕೇ ಇನ್ಮೇಲೆ ಕಂಪ್ಲೇಂಟ್ ಮಾಡೋದಕ್ಕಿಂತ ಮುಂಚೆ, ಕಂಪ್ಲೇಂಟ್ ಅಂದರೆ ನಾನು ಯಾವತ್ತೂ ಕಂಪ್ಲೇಂಟೇ ಮಾಡಿಲ್ಲ ಅಂತ ತುಂಬ ಜನ ಹೇಳೋದುಂಟು. ಕಂಪ್ಲೇಂಟ್ ಈಸ್ ನಥಿಂಗ್ ಬಟ್ ಬೇಡಿಕೆಗಳನ್ನು ಸಹ ನಾವು ಕಂಪ್ಲೇಂಟ್ ಅಂತಲೇ ತಗೊಳ್ಳೋಣ. ಆ ಬೇಡಿಕೆಗಳು ಇಡೋದಕ್ಕಿಂತ ಮುಂಚೆ ಭಗವಂತ ಇಷ್ಟೊಂದೆಲ್ಲ ಕೊಟ್ಟಿದ್ದಾನೆ, ಇನ್ನಷ್ಟು ಕೊಡೋದಿಲ್ವಾ, ನೀನು ಹುಷಾರಾಗಿರಪ್ಪ ಅಂತ ನಾವು ಭಗವಂತನಿಗೆ ಟೇಕ್ ಕೇರ್ ಅಂತ ಹೇಳಿ ಬರಬೇಕು. ಅಥವಾ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದೆಲ್ಲ ಕೊಟ್ಟಿದೆಯಲ್ಲ ಅಂತ ಹೇಳಿ ಒಂದು ಸಲ ಭಗವಂತನಿಗೆ ನಮ್ಮ ಮನಸಾರೆ ಒಂದು ಹಗ್ಗು ಕೊಟ್ಬಿಟ್ಟು ಬರಬೇಕು ಅಲ್ವಾ. ಏನು ಮೇಡಮ್, ಭಗವಂತ ಮಡಿಲಿರ್ತಾನೆ, ಅವನಿಗೆ ಹಕ್ಕು ಕೊಡಬೇಕು ಅಂತೀರಾ, ಥ್ಯಾಂಕ್ ಯು ಹೇಳಬೇಕು ಅಂತೀರಾ? ಹೌದು, ಯಾಕೆ ಅಂದರೆ ನನ್ನ ಭಕ್ತಿಯಲ್ಲಿ ಪ್ರೀತಿ ಇದೆ. ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು ಅಂದಾಗ ಈ ರೀತಿಯೇ ವ್ಯಕ್ತಪಡಿಸೋದು ಅಂತ ನಾನು ಅಂದ್ಕೊತೀನಿ. ಸೊ ಹಾಗಾಗಿ ಮುಂದೆ ನೋಡೋಣ ಭಗವಂತ ನಮಗಿನ್ನೂ ಏನೆಲ್ಲ ಹೇಳ್ತಾನೆ ಅನ್ನೋದು. ಒಬ್ಬೊಬ್ಬರು ಒಂದೊಂದು ರೀತಿ ಅವರವರ ಭಕ್ತಿಯನ್ನು ವ್ಯಕ್ತಪಡಿಸಿದ್ರೆ ನಾವು ಪ್ರೀತಿಯಲ್ಲಿ ವ್ಯಕ್ತಪಡಿಸೋಣ ಅಷ್ಟೆ. ಹಾಗಿದ್ರೆ ನೆಕ್ಸ್ಟು ನಮ್ಮ ತಲೆಯಲ್ಲಿ ಓಡುತ್ತೆ, ಹಾಗಿದ್ರೆ ಯಾವ ರೀತಿ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಪಾಪದ ಲೇಪ ಇರೋದಿಲ್ಲ ಅಂದರೆ, ಇಲ್ಲಿ ಯಾಕೆ ಕರ್ಮ ಪಾಪ ಅಂತಲೇ ಬರುತ್ತೆ ಅಂದರೆ, ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ದೀವಿ ಕರ್ಮ ಮಾಡೋದ್ರಿಂದ ಪಾಪದ ಲೇಪ ಇರೋದಿಲ್ಲ. ಯಾವ ರೀತಿ ಕರ್ಮ ಮಾಡಬೇಕು ಅಂತ ಇನ್ನಷ್ಟು ಮತ್ತಷ್ಟು
ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕಪ್ಪ ಅಂತಂದರೆ 99 ಮಾರ್ಕ್ಸ್ ತೊಗೊಳೋದಕ್ಕಿಂತ 100 ಮಾರ್ಕ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ ಬಗ್ಗೆ ಜಾಸ್ತಿ ಟೀಚರ್ಸ್ಗಳು ಗಮನ ಕೊಡ್ತಾರೆ. ಯಾಕೆಂದರೆ ಅವರಿಂದ ಯಾವುದೇ ರೀತಿಯಾದಂತಹ ತಪ್ಪಾಗಬಾರ್ದು ಅಂತ. ಅದೇ ರೀತಿ ಅರ್ಜುನ ಅವನ ಪರಮ ಶಿಷ್ಯ, ಹಾಗಾಗಿ ಶಿಷ್ಯನಿಂದ ಯಾವುದೇ ರೀತಿಯಾದಂತಹ ತೊಂದರೆನೂ ಆಗಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಅವನು ಯಾವಾಗಲೂ ಬೆಸ್ಟ್ ಆಗಿರಬೇಕು ಅನ್ನೋದು ಟೀಚರ್ಗಳ ಅಪೇಕ್ಷೆ ಹೇಗಿರುತ್ತೆ ಹಾಗೆ ಅರ್ಜುನ ನೀನು ಬೆಸ್ಟ್ ಆಗಪ್ಪ ಅಂತ ಇನ್ನಷ್ಟು ಮತ್ತಷ್ಟು ಆ ವಜ್ರವನ್ನು ಆತ ಕಟ್ ಮಾಡ್ತಾ ಇದ್ದಾನೆ. ನೋಡೋಣ ಇನ್ನು ಏನೇನು ಹೇಳ್ತಾನೆ ಅಂತ. ನ ಅಂದರೆ ಎಂದಿಗೂ ಇಲ್ಲ, ಮಾಂ ನನ್ನನ್ನು, ಕರ್ಮಾಣಿ ಸಕಲ ವಿಧಿ ಕರ್ಮಗಳು, ಲಿಂಪಂತಿ ಅಂದರೆ ಪರಿಣಾಮ ಬೀರುತ್ತದೆ, ನ ಇಲ್ಲ, ಮೇ ನನಗೆ, ಫಲ ಕರ್ಮಫಲೆ ಅಂದರೆ ಕಾಮ್ಯ ಕರ್ಮದಲ್ಲಿ, ಸ್ಪೃಹ ಅಂದರೆ ಬಯಕೆಗಳು ಅಂತ. ಇದನ್ನು ನಾವು ತಿಳ್ಕೋಬೇಕು. ಈ ಪದ ಮತ್ತೆ ಮತ್ತೆ ಬರುತ್ತೆ. ಇತಿ ಹೀಗೆ, ಮಾಂ ನನ್ನನ್ನು, ಯಹ ಯಾರು, ಅಭಿಜಾನತಿ ಅಂದರೆ ತಿಳಿಯುತ್ತಾನೋ, ಕರ್ಮಭಿ ಅಂತಹ ಕರ್ಮಗಳ ಪ್ರತಿಕ್ರಿಯೆಯಿಂದ, ನ ಎಂದಿಗೂ ಇಲ್ಲ, ಸಹ ಅವನು ಬದ್ಧತೆ ಸಿಲುಕಿಕೊಳ್ಳುತ್ತಾನೆ. ಅಂದರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನಪ್ಪ ಅಂತ ನೋಡಬೇಕು ಅಂತ ಅಂದರೆ, ಈ 14ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನಪ್ಪ ಅಂತ ನಾವೇನಾದ್ರು ನೋಡೋದಾದ್ರೆ, ಭಗವಂತ ಹೇಳ್ತಾ ಇದ್ದಾನೆ ನನಗೆ ಯಾವುದೇ ಕರ್ಮಗಳ ಲೇಪ ಇಲ್ಲ. ಅವನು ಪದೇ ಪದೇ ಹೇಳ್ತಾ ಇದ್ದಾನೆ ನಮಗೆ, ನನಗೆ ಯಾವುದೋ ಕರ್ಮದ ಲೇಪ ಇಲ್ಲ, ನನಗೆ ಯಾವುದೋ ಕರ್ಮದ ಲೇಪ ಇಲ್ಲ, ನಿನಗೆ ಎಲ್ಲ ಕರ್ಮದ ಲೇಪ ಇದೆ ಅಂತ. ಯಾಕೆ ನಮಗೂ ಮುಖ್ಯವಾಗಿ ಮೇಲಾಗಿ ನಮಗೂ ಭಗವಂತನಿಗೂ ಇರುವಂತಹ ಮೂಲ ವ್ಯತ್ಯಾಸವೇ ಅದು, ಭಗವಂತನಿಗೆ ಯಾವುದೇ ಕರ್ಮದ ಲೇಪ ಇಲ್ಲ. ಯಾಕಪ್ಪ ಅಂದ್ರೆ ಭಗವಂತನಿಗೆ ಯಾರ ಮೇಲೆ ಪ್ರೀತಿನೂ ಇಲ್ಲ, ಯಾರ ಮೇಲೆ ದ್ವೇಷವೂ ಸಹ ಇಲ್ಲ. ನಮಗಾದ್ರೆ ನಮ್ಮ ಪ್ರೀತಿ ಪಾತ್ರರು ಬಂದಾಗ ಒಂದು ಚೂರು ಚೆನ್ನಾಗಿ ನೋಡ್ಕೊಂಡ್ರೆ, ನಮಗೆ ದ್ವೇಷ ಪಾತ್ರರನ್ನ ಬಂದಾಗ ಸ್ವಲ್ಪ ಇರುಸು ಮುರುಸಾಗೆ ನೋಡ್ಕೊಳ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಭಗವಂತನಿಗೆ ಯಾರ ಮೇಲೂ ಪ್ರೀತಿನೂ ಇಲ್ಲ, ಯಾರ ಮೇಲೆ ದ್ವೇಷನೂ ಇಲ್ಲ. ಜಸ್ಟ್ ಲೈಕ್ ಎ ಟೀಚರಿಗೆ 60 ಜನ ಇದ್ದಾರೆ ಅಂದ್ರೆ 60 ಜನನೂ ಸಹ ಅವರು ಸಮಾನವಾಗೇ ನೋಡ್ತಾರೆ. ಹೌದು, 100ಕ್ಕೆ 100 ಮಾರ್ಕ್ಸ್ ಬರೋ ಮಕ್ಕಳನ್ನ ಅವರು ಅತಿ ಹೆಚ್ಚು ಗಮನ ಕೊಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವರಿಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅವ್ರು ಎಲ್ಲರೂ ಸಹ ಸಮಾನರೇ. ಹಾಗೇನೆ ಇಲ್ಲಿ ಭಗವಂತನಿಗೆ ದೇವತೆಗಳು ಅಂದ ತಕ್ಷಣ ಅವ್ರ ಮೇಲೆ ಅತಿ ಹೆಚ್ಚಿನ ಪ್ರೀತಿನೋ, ಅಥವಾ ರಾಕ್ಷಸರು ಅಂದ ತಕ್ಷಣ ಅವರ ಮೇಲೆ ದ್ವೇಷನೋ, ಅಥವಾ ಅವರಿಗೆ ಇನ್ನೊಂದೋ ಮತ್ತೊಂದೋ ಇಲ್ಲ, ಎಲ್ಲರೂ ಸಹ ಸಮಾನರೇ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾವು ಸಪ್ತ ಚಿರಂಜೀವಿಗಳನ್ನ ನೋಡಿದಾಗ ಅದರಲ್ಲಿ ವಿಭೀಷಣ ಎಲ್ಲರೂ ಸಹ ಬರ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಭಗವಂತನಿಗೆ ಎಲ್ಲರೂ ಸಹ ಸಮಾನರು, ನಾನು ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ, ಹಾಗಾಗಿ ನನಗೆ ಈ ಪಾಪದ ಲೇಪವಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಮಾಡುವ ಕರ್ಮಗಳೇನಿದೆ, ಭಗವಂತ ಮಾಡೋ ಕರ್ಮಗಳು, ಕೆಲಸಗಳು, ಅದರ ಹಿಂದೆ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇರೋದಿಲ್ಲ, ಬದಲಾಗಿ ಮೋಕ್ಷ ಇರತ್ತೆ. ಉದಾಹರಣೆ ನಾವು ನೋಡಿದ ಹಾಗಾದ್ರೆ ಹಿರಣ್ಯಕಶಿಪುವನ್ನ ಅವನು ಹತ್ಯೆ ಮಾಡ್ಬಿಟ್ಟ, ಪ್ರಹ್ಲಾದನನ್ನ ಅವನು ರಕ್ಷಣೆ ಮಾಡ್ದ ಅಂತ ನೋಡಿದ್ರೆ ಇಲ್ಲ. ಹಿರಣ್ಯಕಶಿಪುವನ್ನ ಅವನು ವಧೆ ಮಾಡಿದ್ರು ಹಿಂದೆನೂ ಸಹ ಅವನಿಗೆ ಪ್ರೀತಿ ಇತ್ತು. ಯಾಕಪ್ಪ ಅಂತಂದ್ರೆ ಮತ್ತೆ ಜಯ ವಿಜಯರು ವೈಕುಂಠಕ್ಕೆ ಮರಳಬೇಕು ಅನ್ನೋದು ಅಲ್ವಾ. ಅದೇ ರೀತಿ ಇಲ್ಲಿ ಹಾಗಿದ್ರೆ ನಾವು ಮಾಡುವ ಕರ್ಮಗಳಿಂದ ನಾವು ಯಾಕೆ, ನಮ್ಗೆ ಕೆಲವ್ರನ್ನ ತುಂಬಾ ಚೆನ್ನಾಗಿರ್ತಾರೆ, ಕೆಲವರು ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ ಅಂದ್ರೆ, ಇಲ್ಲಿ ನಮ್ಮ ಒಳ್ಳೇದು ಕೆಟ್ಟದು ಅನ್ನೋ ನಮ್ಮ ಕರ್ಮವನ್ನ ಅವಲಂಬಿತವಾಗಿದೆ. ನಾವು ಯಾವ ರೀತಿ ಕರ್ಮವನ್ನ ಮಾಡ್ತೀನಿ ಆ ರೀತಿಯಾದ ಫಲಗಳು ನನಗೆ ದೊರಕ್ತಾ ಹೋಗುತ್ತೆ. ಉದಾಹರಣೆ, ನಾನು ಒಳ್ಳೆಯ ಕರ್ಮವನ್ನ ಮಾಡಿದಾಗ ನನಗೆ ಒಳ್ಳೆ ಫಲ ದೊರಕ್ತಾ ಹೋಗುತ್ತೆ, ನಾನು ಕೆಟ್ಟ ಕರ್ಮವನ್ನ ಮಾಡಿದಾಗ ನನಗೆ ಕೆಟ್ಟ ಫಲ ದೊರಕ್ತಾ ಹೋಗುತ್ತೆ. ಅದೇ ರೀತಿ ನಾವು ಎಂದೂ ಸಹ ಹೇಗಿರ್ಬೇಕಪ್ಪ ಅಂತ ಅಂದ್ರೆ, ಭಗವಂತ ನೀನು ನನಗೆ ಯಾವ ಕೆಲಸವನ್ನ ಮಾಡಲು ಈ ಭೂಮಿಗೆ ಕಳಿಸಿದ್ಯೋ ಆ ಎಲ್ಲ ಕೆಲಸವನ್ನ ನಾನು ಮಾಡ್ತೀನಿ, ಆ ಎಲ್ಲ ಕರ್ಮಗಳನ್ನ ಮಾಡ್ತೀನಿ, ನನಗೆ ನೀನು
ಮಾರ್ಗದರ್ಶಕನಾಗು ಅನ್ನೋ ಒಂದು ಸಂಪೂರ್ಣ ಶರಣಾಗತಿ ಇರಬೇಕು ಅಷ್ಟೇ. ಆದ್ರೆ ತುಂಬಾ ಜನ ಹೇಳೋದೇನಪ್ಪಾ ಅಂದ್ರೆ, ಹಾಗಿದ್ರೆ ನಾವ್ ಯಾಕೆ ಪಾರಾಯಣ ಮಾಡ್ಬೇಕು? ಹಾಗಿದ್ರೆ ವಿಷ್ಣು ಸಹಸ್ರನಾಮ ಫಲಶ್ರುತಿಲಿದೆ. ವಿಷ್ಣು ಸಹಸ್ರನಾಮ ಓದೋದ್ರಿಂದ ನನಗೆ ಒಳ್ಳೇದಾಗತ್ತೆ, ಇದು ಸಿಕ್ಕುತ್ತೆ, ಅದು ಸಿಕ್ಕುತ್ತೆ, ಈ ರೀತಿ ಎಲ್ಲ ಇದೆ. ನೀವು ಸಹ ಸಾಕಷ್ಟು ಬಾರಿ ಹೇಳಿದ್ದೀರಾ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ನಮಗೆ ಎಲ್ಲ ಸುಕೃತ ಫಲ ಸಿಕ್ಕುತ್ತೆ ಅಂತ. ವಿಷ್ಣು ಸಹಸ್ರನಾಮವನ್ನ ಓದುವುದರಿಂದ ನಿಮಗೆ ಸುಕೃತ ಫಲ ಸಿಕ್ಕತ್ತೆ. ಭಗವಂತ ನೀವು ವಿಷ್ಣು ಸಹಸ್ರನಾಮವನ್ನ ಅವನಿಗೋಸ್ಕರ ಹೇಳಿದ್ರಿ ಅಂತ ಅಲ್ಲ, ಅದರಲ್ಲಿರುವ ಒಂದೊಂದು ಅರ್ಥವನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮಗೆ ಅರಿವಿಲ್ಲದೆ ನೀವು ಒಳ್ಳೆಯ ಕರ್ಮಗಳನ್ನ ಮಾಡ್ತೀರಾ. ಹಾಗಾಗಿ ಭಗವಂತ ನಿಮಗೆ ಒಳ್ಳೆಯ ಫಲವನ್ನ ಕೊಡ್ತಾ ಹೋಗ್ತಾನೆ ವಿನಃ ನೀವು ವಿಷ್ಣು ಸಹಸ್ರನಾಮ ಓದಿದ್ದುರ್ದಿಂದ ಅಲ್ಲ. ಅಂದ್ರೆ ನಾವು ಯಾವ ರೀತಿ ನಮ್ಮ ಮನಸ್ಥಿತಿ ಇರುತ್ತೆ, ನಾನು ಬಹಳ ಒಳ್ಳೆಯ ರೀತಿಯಲ್ಲಿ ಭಗವಂತ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು ಅಂದ್ರೆ ಹೇಳಿದ್ವಲ್ಲ, ನಾವು ಆಲ್ರೆಡಿ ತಿಳ್ಕೊಂಡ್ಬಿಡ್ತೀವಿ ರಾಜಸ ತಾಮಸ ತಮೋ ಗುಣಗಳು ಅಂತ. ಆ ಗುಣಗಳಲ್ಲಿ ಯಾವ ಗುಣದಲ್ಲಿದ್ದೀವೋ ನಮಗ್ ಗೊತ್ತಿಲ್ಲ. ಹಾಗಾಗಿ ಕಂಪ್ಲೀಟ್ ಸರೆಂಡರ್ ಆಗ್ತಾ ಹೋಗ್ಬೇಕು. ಭಗವಂತ ನೀನು ಒಳ್ಳೇದ್ ಮಾಡ್ತಾ ಹೋಗಪ್ಪ. ಹಾಗಿದ್ರೆ ಇಲ್ಲಿ 4ನೇ ಪಾದದಲ್ಲಿ ಹೇಳ್ತಾ ಹೋಗ್ತಾರೆ, ಕರ್ಮಭಿರ್ ಆ, ನಸ ಬದ್ಧತೆ ಅಂತ. ಹಾಗಿದ್ರೆ ಯಾಕೆ ನಾವು ಈ ಕರ್ಮಕ್ಕೆ ಒಳಗಾಗ್ತೀವಪ್ಪ ಅಂದ್ರೆ, ಬಂಧನಕ್ಕೆ ಕರ್ಮ ಮಾಡೋದ್ರಿಂದ ಯಾಕೆ ಬಂಧನಕ್ಕೆ ಒಳಗಾಗ್ತೀವಿ ಅಂತ ನಾವೇನಾದ್ರೂ ನೋಡೋದಾದ್ರೆ, ಎಷ್ಟೋ ಬಾರಿ ಏನಾಗುತ್ತೆ, ನಾವು ಕರ್ಮ ಮಾಡ್ತಾ ಇದೀವಿ ಅಂತ ಕರ್ಮದ ಬಗ್ಗೆಯೇ ಅತಿ ಹೆಚ್ಚು ಗಮನ ಕೊಡ್ತಾ 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 ನಮಗೆ ಅರಿವಿಲ್ಲದೆ ನಾವು ಒಂದು ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಉದಾಹರಣೆ, ನನ್ನ ಮನೆ, ನನ್ನ ಮಕ್ಕಳು ಅಲ್ವಾ? ಅಲ್ಲಿ ನಾವು ನಮ್ಮ ಕರ್ಮವನ್ನ ಮಾಡ್ಬೇಕೇ ವಿನಃ ನನ್ನದು ಅನ್ನೋದು ನಾವು ಬಿಡೋದೇ ಇಲ್ಲ. ಅಯ್ಯೋ ನನ್ನ ಮಗು ಬರುತ್ತೆ, ನನ್ನ ಮಗುಗೆ ತೊಂದರೆ ಆಗತ್ತೆ, ಅಯ್ಯೋ ನಮ್ಮನೆಯವ್ರು ಬರ್ತಾರೆ ಅವ್ರಿಗೆ ತೊಂದರೆ ಆಗತ್ತೆ, ಅಥವಾ ಇದು ನನ್ನ ಕೆಲಸ, ಇದು ನನ್ನ ಮನೆ, ನಾವು ಮರ್ತೇ ಬಿಡ್ತೀವಿ ಭಗವಂತ ನಮ್ಮನ್ನ ಇಲ್ಲಿ ಕಳಿಸಿರೋದು ಬಾಡಿಗೆ ಮನೆಯಲ್ಲಿ ಇದ್ದ ಹಾಗೆ. ಅಂದ್ರೆ ಕೆಲಸದವಳು ಯಾವತ್ತಾದ್ರೂ ಆ ಮನೆಯ ಎಲ್ಲ ಕೆಲಸವನ್ನ ಮಾಡ್ತಾಳೆ ವಿನಃ ಇದು ನನ್ನದು ಅಂತ ಅವಳೆಲ್ಲಾದ್ರೂ ಬರತ್ತಾ? ಅಹಂಕಾರ ಬರತ್ತಾ ಅವಳಿಗೆ? ಬರೋದಿಲ್ಲ. ಹಾಗೆ ನಾವೂ ಸಹ ಈ ಭೂಮಿಯಲ್ಲಿ ಇರಬೇಕಾದ್ರೆ ಅವಳ ರೀತಿ ಇರ್ಬೇಕಂತೆ. ಅಂದ್ರೆ ಇಲ್ಲಿ ನಾನು ಯಾವುದೇ ಕರ್ಮವನ್ನ ಮಾಡಿದ್ರು, ಯಾವುದೇ ಕೆಲಸವನ್ನ ಮಾಡಿದ್ರು, ಭಗವಂತ ನೀನ್ ಈ ಕೆಲ್ಸ ಹೇಳಿದ್ಯಾ, ನಾನ್ ಕೆಲ್ಸ ಮಾಡಿದೀನಿ ಅಲ್ವಾ? ಕೆಲ್ಸದವ್ರು ಹಾಗೆ ಅಲ್ವಾ ಕೆಲ್ಸ ಮಾಡೋದು? ನಾವ್ ಏನ್ ಕೆಲ್ಸ ಹೇಳ್ತೀವೋ ಅಷ್ಟೇ ಕೆಲ್ಸ ಮಾಡೋದು. ಅದು ಬಿಟ್ಟು ಎಕ್ಸ್ಟ್ರಾ ಕೆಲ್ಸ ಮಾಡ್ತಾರಾ? ಇಲ್ಲ. ಹಾಗೇನೆ ಇಲ್ಲಿ ಭಗವಂತ ನಮಗೆ ಯಾವ ಕರ್ಮವನ್ನ ಮಾಡೋದಿಕ್ಕೆ ನಮ್ಮನ್ನ ಭೂಮಿಗೆ ಕಳಿಸಿದ್ದಾನೋ, ಭಗವಂತ ನಾನು ಆ ಕರ್ಮವನ್ನ ಮಾಡ್ತೀನಿ ಅಂತ ನಾನು ಹೇಳ್ಬೇಕೇ ವಿನಃ ಆ ಯಾವುದೇ ರೀತಿಯಾದಂತಹ ಬಂಧನಕ್ಕೆ ಒಳಗಾಗಬಾರದು. ಹಾಗೇನೆ ಆ ನಾವು ಈ ಎಲ್ಲ ಬಂಧನವನ್ನ ನಾವು ಅನುಭವಿಸಿದಾಗ, ಅಥವಾ ಇದು ನಮಗೆ ಹೇಗೆ ಅನುಭವಕ್ಕೆ ಬರುತ್ತೆ, ನಾನು ಯಾವ ಕರ್ಮವನ್ನ ಮಾಡ್ಬೇಕು, ಇದು ನನ್ನ ಸರಿಯಾದ ಕೆಲ್ಸನಾ, ಇದು ನನ್ನ ಸರಿಯಾದ ಕೆಲಸ ಅಲ್ವಾ? ಎಲ್ಲರಿಗೂ ಗೊಂದಲ ಇರುತ್ತಲ್ವಾ? ಯಾವುದು ಕರ್ಮ ಅಂದ್ರೆ ಏನು, ಯಾವುದು ಒಳ್ಳೆ ಕರ್ಮ, ಯಾವುದು ಕೆಟ್ಟ ಕರ್ಮ ಅಂತ ನಮಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಆ ಗೊಂದಲಕ್ಕೆ ಉತ್ತರವನ್ನ ಭಗವಂತ 15 ಮತ್ತು 16ರಲ್ಲಿ ಕೊಡ್ತಾ ಹೋಗ್ತಾನೆ. ಅದೇ ರೀತಿ 15ರಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ಏವಂ ಏವಂ ಅಂತ ಅಂದ್ರೆ ಹೀಗೆ, ಜ್ಞಾತ ಚೆನ್ನಾಗಿ ತಿಳಿದು, ಕೃತಂ ಆಚರಿಸಲ್ಪಟ್ಟಿದ್ದು, ಕರ್ಮ ಕರ್ಮವು ಪೃಥ್ವೆ ಹಿಂದಿನ ಅಧಿಕೃತವಾದ, ಅಪಿ ನಿಜವಾಗಿಯೂ, ಮುಭಿಕ್ಷಬಿ ಅಂದ್ರೆ ಮೋಕ್ಷ ಪಡೆಯುವುದರಿಂದ, ಕುರು ಆಚರಿಸುವ, ಕರ್ಮ ವಿದ್ಯುಕ್ತ ಕರ್ಮಗಳನ್ನ, ಏವ ನಿಶ್ಚಿತವಾಗಿಯೂ, ತಸ್ಮಾನ್ ಅಂದ್ರೆ ಆದ್ದರಿಂದ, ತ್ವಂ ನೀನು, ಪೂರ್ವೆ ಪೂರ್ವಜರಿಂದ, ಪೂರ್ವ ತರಂ ಅಂದ್ರೆ ಪುರಾತನ ಕಾಲದಲ್ಲಿ, ಕೃತಂ ಆಚರಿಸಲ್ಪಟ್ಟಿದೆ. ಅಂದ್ರೆ ನಮಗೆ ಏನು ಅಂತ ಅಂದ್ರೆ, ಯಾರು ಏನೇ ಹೇಳಿದ್ರು ವಿ ವಾಂಟ್ ಪ್ರೂಫ್. ಹೌದಾ? ಹಾಗಿದ್ರೆ ಪ್ರೂಫ್ ಕೊಡು ಭಗವಂತ. ನೀನ್ ಹೇಳ್ದೆ ಅಲ್ವಾ ಯಾವುದೇ ರೀತಿಯಾದಂತಹ ಆ ಆಸೆಗಳಿಲ್ಲದೆ ಕರ್ಮವನ್ನ ಮಾಡ್ಬೇಕು ಅಂತ.
ಹಾಗಿದ್ರೆ ಈ ರೀತಿಯಾದಂತಹ ಕರ್ಮಗಳನ್ನ ಮಾಡಿ ಬಂಧನಕ್ಕೆ ಒಳಪಡದೇ ಇರುವವರು ಯಾರಾದ್ರೂ ಇದಾರಾ? ನನಗ್ ತಿಳಿಸು ಹಾಗಿದ್ರೆ. ಯಾಕಪ್ಪ ಅಂತ ಅಂದ್ರೆ ನಾವ್ ಹೇಳಿದ್ವಲ್ಲ, ಈಗ ಸಪೋಸ್ ಈ ಪೂಜೆ ಏನಾದ್ರು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ, ಹೌದಾ ಈ ಪೂಜೆನ ಯಾರು ಮಾಡಿದ್ದಾರೆ? ಈಗ ನೀವು ವ್ರತ ಕಥೆಗಳನ್ನ ನೋಡಿ, ಅದ್ರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಪೂರ್ವ ಜನ್ಮದಲ್ಲಿ ಇಂಥವ್ರು ಇಂಥ ಪೂಜೆಯನ್ನ ಮಾಡಿ ಈ ಫಲವನ್ನ ಪಡೆದಿದ್ದಾರೆ ಅಂತ. ಅದು ಪ್ರೂಫ್ ಹೇಳಿದ್ಮೇಲೆ ನಾವು ಆ ವ್ರತವನ್ನ ಮಾಡೋದು. ಗೌರಿ ವ್ರತ ಆಗ್ಬೋದು, ಗಣಪತಿ ವ್ರತ ಆಗ್ಬೋದು, ಅಥವಾ ವರಮಹಾಲಕ್ಷ್ಮಿ ವ್ರತ ಆಗ್ಬೋದು. ಅಂದ್ರೆ ಇಲ್ಲಿ ವ್ರತದ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ, ವಿ ವಾಂಟ್ ಪ್ರೂಫ್. ಯಾರು ಮಾಡಿದ್ರು, ಹೇಗ್ ಒಳ್ಳೇದಾಯ್ತು ಅಲ್ವಾ? ಅದಕ್ಕೇನೆ ಈ ಯಾರಿಗೆ ಒಳ್ಳೇದಾಯ್ತು, ಹೇಗ್ ಒಳ್ಳೇದಾಯ್ತು ಅನ್ನೋದಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಹಿಂದಿನವರು ಇಲ್ಲಿ ತಿಳಿದುಕೊಂಡರು. ಯಾರಪ್ಪ ಹಿಂದಿನವರು ಅಂದ್ರೆ, ನಿನ್ನ ಪೂರ್ವಜರು ಯಾರ್ಯಾರೆಲ್ಲ ಇದ್ದಾರೆ ಅರ್ಜುನ, ಅವರು ಇದನ್ನ ನೀಟಾಗಿ ತಿಳಿದಿದ್ದಾರೆ, ಸರಿಯಾಗಿ ತಿಳಿದಿದ್ದಾರೆ. ಹಾಗಾಗಿ ಅವರು ಯಾವುದೇ ರೀತಿಯಾದಂತಹ ಫಲ ಬರುತ್ತದೆ ಎಂದು ಈ ಕೆಲಸಗಳನ್ನ ಮಾಡಿಲ್ಲ. ಅಂದ್ರೆ ಈಗ ಉದಾಹರಣೆ ಏನಪ್ಪಾ ಅಂತ ಅಂದ್ರೆ, ಆಮ್, ಯಾವುದೋ ಒಂದು ಕರ್ಮವನ್ನ ನಾವು ಕೇಳೋದ್ರಿಂದನೂ ಹೇಳೋದ್ರಿಂದಲೂ ನಮಗೆ ಫಲ ಬರೋದಿಲ್ಲ. ಈಗ ಹೇಳ್ತಾರಲ್ವಾ, ನೀವು ಈ ಶ್ಲೋಕ ಹೇಳೋದ್ರಿಂದ ನಿಮಗೆ ಪುಣ್ಯ ಬರುತ್ತೆ, ಈ ಕೇಳೋದ್ರಿಂದ ಪುಣ್ಯ ಬರುತ್ತೆ, ಈ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಪುಣ್ಯ ಬರುತ್ತೆ. ಹೌದಾ, ಹಾಗೆ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತಾ ಅಂತ ನೋಡೋದಿದ್ರೆ, ಕೇವಲ ಕೇಳೋದ್ರಿಂದ ಹೇಳೋದ್ರಿಂದ ನಮಗೆ ಪುಣ್ಯಗಳು ಲಭಿಸೋದಿಲ್ಲ. ಅದರ ಬದಲಿಗೆ ನಾವು ಅದನ್ನ ತಿಳಿದು ಅನುಸರಿಸಬೇಕು. ಅಂದ್ರೆ ಅನುಸರಿಸಿ ಆಚರಿಸ್ಬೇಕು. ಈಗ ಯಾರೋ ಹೇಳ್ತಾರೆ, ಉದಯಿಸೋ ಸೂರ್ಯನನ್ನ ನೋಡಿ ಅಂತ. ಉದಯಿಸೋ ಸೂರ್ಯನನ್ನ ನೋಡಿ ಅಂದ್ರೆ ಅರ್ಥ, ಕೆಲವರು ಏನ್ ಮಾಡ್ತಾರೆ, ಎಷ್ಟೋ ಮನೆಗಳಲ್ಲಿ ನೋಡಿದೀನಿ, ಉದಯಿಸೋ ಸೂರ್ಯನ ಫೋಟೋವನ್ನ ಹಾಕೊಂಡು ನೋಡ್ತಾರೆ. ಇಲ್ಲ, ಅದನ್ನ ಹೇಳ್ತಾ ಇಲ್ಲ, ಹೊರಗಡೆ ಉದಯಿಸ್ತಾನಲ್ಲ ಸೂರ್ಯ, ಅದನ್ನ ನೋಡಿ ಅಂತ. ಅಂದ್ರೆ ಅರ್ಥ ಏನು, ನೀನ್ ಬೆಳಗಿನ ಜಾವ ಬೇಗ ಎದ್ದೇಳು, ಬೇಗ ನಿನ್ನ ಕರ್ಮಕ್ಕೆ ಒತ್ತು ಕೊಡು ಅನ್ನೋ ಅರ್ಥ ಇರ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಆಚರಿಸಿದಾಗ ಮಾತ್ರ ಪುಣ್ಯ ಬರ್ತಾ ಇದೆ ಅಂತ ಹೇಳ್ತಾರೆ. ಹೇಗೆ ಆಚರಿಸಿದ್ರೆ ಮಾತ್ರ ಪುಣ್ಯ ಬರುತ್ತಪ್ಪ ಅಂತ ಅಂದ್ರೆ, ನಾವು ಮಕ್ಳಿಗೆ ಹೇಳ್ತೀವಲ್ವಾ, ಚೆನ್ನಾಗ್ ಓದಿದ್ರೆ ಮಾತ್ರ ಪಾಸ್ ಆಗೋದು ಕಂದ, ಇಲ್ಲ ಅಂದ್ರೆ ಪಾಸ್ ಆಗೋದಿಲ್ಲ ಅಂತ ಹೇಳ್ತೀವಿ. ಎಲ್ಲ ಮಕ್ಳಿಗೂ ಹೇಳ್ತೀವಿ. ಸ್ಕೂಲ್ ಶುರು ಆದಿಂದ ಹಿಡಿದು ಸ್ಕೂಲ್ ಮುಗಿಯೋದ್ರೊಳಗೂ ನಮ್ಮ ಆ ಒಂಥರ ಪ್ರವಚನ ತರ ಇದೇ ಇರುತ್ತೆ, ಕಂದ ಚೆನ್ನಾಗೋದು, ಕಂದ ಚೆನ್ನಾಗೋದು, ಚೆನ್ನಾಗೋದು, ಚೆನ್ನಾಗೋದು. ಹೌದಾ, ಚೆನ್ನಾಗ್ ಓದಿದ್ರೆ ಪಾಸ್ ಆಗ್ಬಿಡ್ತಾರ? ಬರೀ ಓದ್ಬಿಟ್ರೆ ಸಾಕಾ? ಇಲ್ಲ ರೀ, ಬರೀ ಓದಿದ್ರೆ ಪಾಸ್ ಆಗೋಲ್ಲ. ಹಾಗಾದ್ರೆ ಓದದೇ ಇದ್ರು ಪಾಸ್ ಆಗ್ತಾರ? ಇಲ್ಲ, ನನ್ನ ಮಾತಿನ ಅರ್ಥ ಅದಲ್ಲ. ಅಂದ್ರೆ ಚೆನ್ನಾಗ್ ಓದೋದ್ರ ಜೊತೆಗೆ ಏನ್ ಮಾಡ್ಬೇಕು, ಚೆನ್ನಾಗಿ ಎಕ್ಸಾಮ್ ಸಹ ಬರಿಬೇಕು ಅಲ್ವಾ? ಹಾಗಾಗಿ ಇಲ್ಲಿ ಬರೀ ಓದಿದ್ರುನು ಪಾಸ್ ಆಗಲ್ಲ, ಅಥವಾ ಓದದೆ ಬರೀ ಎಕ್ಸಾಮ್ ಬರೆದ್ರು ಪಾಸ್ ಆಗಲ್ಲ. ಹೇಗೆ ಪಾಸ್ ಆಗ್ತೀವಿ? ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರ್ದಾಗ ಮಾತ್ರ ಪಾಸ್ ಆಗ್ತೀವಿ. ಹೌದಲ್ವಾ? ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಮುಮಿಕ್ಷಭಿ ಅಂದ್ರೆ ಯಾಕೆ ತಿಳಿಯುತ್ತದೆ ಅಂದ್ರೆ, ನಾವು ಹೇಗೆ ತಿಳಿಯೋದ್ರಿಂದ, ಕೇಳೋದ್ರಿಂದ, ಉದಾಹರಣೆ ಪೂಜೆ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಯಜ್ಞ ಮಾಡೋದ್ರಿಂದ ನಮಗೆ ಫಲ ಸಿಕ್ಕುತ್ತಾ ಅಂತ ನೋಡೋದಿದ್ರೆ, ನಾನು ಇಲ್ಲಿ ಕೇವಲ ನೀನು ಪೂಜೆ ಮಾಡೋದ್ರಿಂದಲೋ ಜಪ ಮಾಡೋದ್ರಿಂದಲೋ ನಿನ್ನ ಆಸೆಗಳನ್ನ ಈಡೇರಿಸ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಅರ್ಜುನ. ಹಾಗಿದ್ರೆ ಮುಮಿಕ್ಷಭಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಾನು ನಿನಗೆ ಗಜೇಂದ್ರನ ಹಾಗೆ ಮೋಕ್ಷವನ್ನ ಕರುಣಿಸ್ತೀನಿ. ಯಾಕಪ್ಪ ಇಲ್ಲಿ ಗಜೇಂದ್ರನ ಹಾಗೆ ಮೋಕ್ಷವನ್ನ ಕರುಣಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಭಗವಂತ ಅನ್ನೋದಾದ್ರೆ, ನಮ್ಮೆಲ್ಲರಿಗೂ ಈ ಕತೆ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಈಗ ಬಂದ್ಬಿಟ್ಟಿದೆ ಪಾರಾಯಣ, ಇದು ಇಲ್ಲಿವರೆಗೂ ನಾವು ತಿಳ್ಕೊಂಡ ಅರ್ಥದಲ್ಲಿ, ಗಜೇಂದ್ರ ಅನ್ನುವಂತಹ ಆನೆಯನ್ನ ಮೊಸಳೆ ಹಿಡಿದಿರುತ್ತೆ. ಮೊಸಳೆ ಅದಲ್ಲಿ ವರ್ಣನೆ ಕೊಡ್ತಾ ಹೋಗ್ತಾರೆ, 10,000 ವರ್ಷಗಳ ಅವರಿಗೆ ಆನೆ ಹಿಡಿದಿತ್ತು ಅಂತ. ನಮ್ಮೆಲ್ಲರಿಗೂ ಕಾಡುವಂತ ಪ್ರಶ್ನೆ, 10,000 ವರ್ಷ ಆ ಮೊಸಳೆ ಏನ್ ಮಾಡ್ತಾ ಇತ್ತು, ಆನೆ ಏನ್ ಮಾಡ್ತಾ ಇತ್ತು ಅಲ್ವಾ? ವಿ ವಿಲ್ ಥಿಂಕ್ ಲೈಕ್ ದಟ್. ಆದ್ರೆ ಅಲ್ಲಿ ಗಜೇಂದ್ರ ಕೊನೆಗೆ ಹೇಳ್ತಾನೆ, ಭಗವಂತ ನನಗೆ ಮೋಕ್ಷವನ್ನ ಕರುಣಿಸಪ್ಪ, ನೀನ್ ಯಾಕೆ ನೀನ್ ನನ್ನನ್ನ ಕಾಪಾಡ್ತಿಲ್ಲ, ನನ್ನನ್ನ
ಕಾಪಾಡು ತಂದೆ ಅಂತ ನಾವು ಕೇಳ್ಕೊಂಡಾಗ, ಅಂದ್ರೆ ಗಜೇಂದ್ರನ ಹಾಗೆ ಆರ್ತನಾದದಲ್ಲಿ ಕೂಗಿದಾಗ ಅವನೇನ್ ಮಾಡ್ತಾನೆ? ಮೋಕ್ಷವನ್ನ ಕರುಣಿಸ್ತಾನೆ. ಅಂದ್ರೆ ಇಲ್ಲಿ ನಾವು ಯಾವುದೋ ಒಂದು ಪೂಜೆಯನ್ನ, ಯಾವುದೋ ಒಂದು ಪುನಸ್ಕಾರವನ್ನ ಮಾಡೋದ್ರಿಂದ ನಮಗೆ ಆ ಸಮಸ್ಯೆಯಿಂದ ನಮಗೆ ಮುಕ್ತಿ ಬರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಹೇಗಪ್ಪ ಅಂದ್ರೆ ಒಂದು ಮೊಸಳೆ ಇದ್ದ ಹಾಗೆ. ಇಲ್ಲಿ ಯಾಕೆ ಒಂದು ಮೊಸಳೆ ಇದ್ದ ಹಾಗೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇವತ್ತು ಏನೋ ಗಜೇಂದ್ರ ಕೂಗ್ದ, ಆ ಮೊಸಳೆಯಿಂದ ಭಗವಂತ ರಕ್ಷಿಸ್ದ ಅಂತಾನೆ ತಿಳ್ಕೊಳ್ಳೋಣ. ನಾಳೆ ಮತ್ತೆ ನೀರ್ ಕುಡಿಯೋಕ್ ಹೋದಾಗ ಇನ್ನೊಂದು ಮೊಸಳೆ ಕಾಲ್ ಕಚ್ಚಿದ್ರೆ, ಅಲ್ವಾ? ಅಥವಾ ಮತ್ತೊಂದು ಪ್ರಾಣಿ ಬಂದು ಅದನ್ನ ಆಕ್ರಮಣ ಮಾಡಿದ್ರೆ? ಅಂದ್ರೆ ಇಲ್ಲಿ ಒಂದು ಮೊಸಳೆ ಅಂದ್ರೆ ಅರ್ಥ ಏನು? ಒಂದು ಜನ್ಮ, ಒಂದು ಜನ್ಮದಲ್ಲಿ ನಾವು ಅನುಭವಿಸುವಂತಹ ಕಷ್ಟ, ನೋವು, ಸಾವು ಏನ್ ಬೇಕಾದ್ರೂ ಇರಬಹುದು. ನಮಗೆ ಇಲ್ಲಿ ಒಂದು ಮೊಸಳೆಯಿಂದ ನಮಗೆ ಮುಕ್ತಿ ಬೇಡ. ಅಂದ್ರೆ ಈ ಜನ್ಮದ ಕೇವಲ ಮುಕ್ತಿ ಬೇಡ, ನನಗೆ ಮೋಕ್ಷ ಬೇಕು. ಅಂದ್ರೆ ನನಗೆಂದೂ ಸಹ ಮತ್ತೆ ನಾನು ಹುಟ್ಟಿ ಮತ್ತೆ ಇದನ್ನೆಲ್ಲ ನನಗೆ ಅನುಭವಿಸೋದಿಕ್ಕೆ ಸಾಧ್ಯವೇ ಇಲ್ಲಪ್ಪ. ಹಾಗಾಗಿ ನನಗೆ ಮೋಕ್ಷವನ್ನು ಕೊಡು ಅಂತ ನಾವು ಭಗವಂತನಲ್ಲಿ ಕೇಳ್ಬೇಕಂತೆ. ಆ ರೀತಿ ಹಾಗಾಗಿ ನೀನು ಕರ್ಮವನ್ನ ಮಾಡ್ಬೇಕಾದ್ರೆ ಅಂದ್ರೆ ಈಗ ನೀನೇನು ಕೆಲಸವನ್ನ ಮಾಡ್ತಿದ್ಯಾ, ಈಗ ನೀನ್ ಏನು ಕರ್ಮವನ್ನ ಮಾಡ್ತಿದ್ಯಾ, ಇದು ನೀನು ಫಸ್ಟ್ ಟೈಮ್ ಮಾಡ್ತಾ ಇಲ್ಲ. ನೀನೊಬ್ನೇ ಅಲ್ಲ. ಯು ಆರ್ ನಾಟ್ ದ ಫಸ್ಟ್ ಒನ್. ನಿನಗಿಂತ ಮುಂಚೆ ನಿನ್ನ ಹಿರಿಯರು, ನಿನ್ನ ಋಷಿ ಮುನಿಗಳು ಎಲ್ಲರೂ ಸಹ ಇದನ್ನ ಮಾಡಿದ್ದಾರೆ. ಅವ್ರು ಹೇಗೆ ಮಾಡಿದ್ದಾರಪ್ಪ ಅಂತಂದ್ರೆ, ಕೇವಲ ಅವರ ಕರ್ಮವನ್ನ ಮಾಡಿದ್ದಾರೆ. ಅವರು ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳು ಇಲ್ಲದ ಹಾಗೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂದ್ರೆ, ಇವಾಗೆಲ್ಲ ಮಾಡರ್ನ್ ಸೈನ್ಸ್ ಅಂತ ಹೇಳ್ತಾರಲ್ವಾ, ಆಧುನಿಕ ವಿಜ್ಞಾನ. ಯಾರು ಕಂಡು ಹಿಡಿದೇ ಇರೋಂಥದ್ದು ನಾನು ಕಂಡು ಹಿಡಿದ್ಬಿಟ್ನಪ್ಪ ಅಂತ ಅಂದ ತಕ್ಷಣ ಅವಾರ್ಡ್ಗಳು ಕೊಡ್ತಾರೆ, ಪುರಸ್ಕಾರಗಳು ಕೊಡ್ತಾರೆ, ಏನೋ ಒಂದು ರೆಕಗ್ನೈಸೇಷನ್ ಸಿಕ್ಕುತ್ತೆ. ಇದು ಆ ರೀತಿ ಅಲ್ಲ. ಇದು ಮೊದ್ಲಿಂದ ಇರೋದು. ಸೂರ್ಯ ಹೇಗೆ ಹುಟ್ಟುತ್ತಾನೋ, ಭೂಮಿ ಹೇಗೆ ಇದೆಯೋ ಹಾಗೆ ಇದು ಮೊದಲಿಂದ ಇರೋದು. ಇದನ್ನ ಪರಂಪರೆಯಿಂದ ಬಂದಿದೆ. ನಮಗೆ ಹೇಗೆ ಬರುತ್ತೆ ಇದು ಅಂತ ಅಂದ್ರೆ, ಪರಂಪರೆಯಿಂದ ಬಂದಿದೆ. ಇಲ್ಲಿ ಭಗವದ್ಗೀತೆಯನ್ನು ಕೃಷ್ಣ ಒಂದು ಸಾರಿ ಸೂಕ್ಷ್ಮವಾಗಿ ಹೇಳ್ತಾನೆ. ಈ ಪರಂಪರೆಯಿಂದ ಅಂದ್ರೆ ಸೂರ್ಯನಿಗೆ ನಾನು ಹೇಳಿದೆ ಅದು ಪರಂಪರೆಯಿಂದ ಬಂತು, ಎಲ್ಲೋ ಒಂದು ಕಡೆ ಆ ಪರಂಪರೆಯ ಕೊಂಡಿ ಕಳಚಿತು, ಹಾಗಾಗಿ ನಿನಗೆ ತಿಳಿದಿಲ್ಲ, ಹಾಗಾಗಿ ಮತ್ತೆ ನಾನು ಇದನ್ನ ವರ್ಣನೆ ಮಾಡ್ತಾ ಇದ್ದೀನಿ ಅಂತ ಮೊದಲನೇ ಅಂದ್ರೆ ಈ ಜ್ಞಾನಯುಗದ ಮೊದಲನೇ ಶ್ಲೋಕದಲ್ಲೇ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಹಾಗೇನೆ ಈ ಪರಂಪರೆಯಿಂದ ಬಂದಿದ್ದನ್ನ ನಾವು ಅನುಸರಿಸ್ಬೇಕು. ಅಂದಾಗ ನೀನು ಯಾರೋ ಅಜ್ಜಿ ಮಾಡಿದ್ರು, ಅಪ್ಪ ಮಾಡಿದ್ರು, ಅಮ್ಮ ಮಾಡಿದ್ರು, ಇನ್ಯಾರೋ ಮಾಡಿದ್ರು ಅಂತ ಅನುಸರಿಸ್ಬೇಡ. ಅದನ್ನ ನೀನು ಅರಿತು ತಿಳಿದು ಮಾಡು. ಯಾಕೆ ಮಾಡ್ತಾರೆ ಅವರು, ಹೇಗೆ ಮಾಡ್ತಾರೆ ಅವರು, ಅಂದ್ರೆ ಅದರ ಹಿಂದಿನ ರೀಸನ್ಸ್ ಏನಿದೆ ಅನ್ನೋದನ್ನ ತಿಳಿದು ಮಾಡು. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಈ ಕತೆ ಸಾಕಷ್ಟು ಜನರಿಗೆ ಗೊತ್ತು, ಬೆಕ್ಕಿನ ಕತೆ. ಅಂದ್ರೆ ಒಬ್ಬ ಅಪ್ಪ ತನ್ನ ತಾತನ ಅಂದ್ರೆ ಮೊಮ್ಮಗನು ಅಲ್ಲಿ ಆಟ ಆಡ್ತಾ ಇರ್ತಾನೆ. ತಾತ ಸತ್ತು ಹೋಗಿರ್ತಾರೆ. ಅವರಿಗೆ ಶ್ರಾದ್ದವನ್ನ ಮಾಡ್ಬೇಕಾದ್ರೆ ಬೆಕ್ಕು ತೊಂದ್ರೆ ಕೊಡ್ತಾ ಇದೆ ಅಂತ ಏನ್ ಮಾಡ್ತಾನೆ ಅಪ್ಪ, ಆ ಬೆಕ್ಕನ್ನ ಕೂಡ್ ಹಾಕ್ಬಿಟ್ಟು ಶ್ರಾದ್ದವನ್ನ ಮಾಡಿ, ಶ್ರಾದ್ದದ ನಂತರ ಆ ಬೆಕ್ಕನ್ನ ಬಿಟ್ಬಿಡ್ತಾನೆ. ಅದೇ ಕಾಲಾನಂತರ ಅಪ್ಪ ಹೋದಾಗ ಮಗ ಶ್ರಾದ್ದವನ್ನ ಮಾಡ್ಬೇಕಾದ್ರೆ, ಇರಿ ನಮ್ಮನೇಲಿ ಒಂದು ಪರಂಪರೆ ಇದೆ, ನಾವು ಬೆಕ್ಕನ್ ಕೂಡ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಇಲ್ದೇ ಇರೋ ಬೆಕ್ಕನ್ನ ತಂದು ಕೂಡ್ ಹಾಕ್ಬಿಟ್ಟು ಶ್ರಾದ್ದವನ್ನ ಮಾಡ್ತಾನೆ. ಅಂದ್ರೆ ಆ ಮೊಮ್ಮಗನಿಗೆ ಮಾಡಿ ಅಪ್ಪ ಈ ಕೆಲಸ ಮಾಡಿದ್ರು ಅಂತ ಗೊತ್ತೇ ವಿನಃ ಆದ್ರೆ ಹಿಂದಿನ ರೀಸನ್ ಗೊತ್ತಿಲ್ಲ ಅಲ್ವಾ? ಹಾಗೇನೆ ನಾವು ನಮ್ಮ ಹಬ್ಬ ಹರಿದಿನಗಳಿರಬಹುದು, ನಮ್ಮ ಆಚರಣೆಗಳಿರಬಹುದು, ಇದ್ರ ಹಿಂದಿನ ರಹಸ್ಯ ಏನಿದೆ ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕು. ರಂಗೋಲಿ ಹಾಕೋದ್ರ ಹಿಂದೆ ಏನು ರಹಸ್ಯ ಇದೆ, ತೋರಣ ಕಟ್ಟೋದ್ರ ಹಿಂದೆ ಏನ್ ರಹಸ್ಯ ಇದೆ ಅಲ್ವಾ? ಪ್ರತಿಯೊಂದು ಹಬ್ಬದಲ್ಲೂ ಅದರದೇ ಆದಂತಹ ಊಟದ ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆಯನ್ನ ಯಾಕೆ ನಾವು ಮಾಡ್ತೀವಿ? ಸಂಕ್ರಾಂತಿ ಅಂದ ತಕ್ಷಣ ಪೊಂಗಲ್ಲೇ ಯಾಕೆ ಮಾಡ್ತೀವಿ? ಯುಗಾದಿ ಅಂದ ತಕ್ಷಣ ಹೋಳಿಗೆನೇ ಯಾಕೆ ಮಾಡ್ತೀವಿ? ಅಥವಾ ಯುಗಾದಿ ಹಬ್ಬದಲ್ಲಿ ಮತ್ತು ದೀಪಾವಳಿ ಹಬ್ಬದಲ್ಲಿ ಎಣ್ಣೆ ನೀರಿಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ನ ಕೊಡ್ತೀವಿ? ಈ ರೀತಿಯಾಗಿ ನಾವು ಪ್ರತಿಯೊಂದು ತಿಳಿದು ಮಾಡಿದಾಗ ಆಗ ನಮಗೆ ಎಲ್ಲವುದೂ ಸಹ ತಿಳಿತಾ ಹೋಗುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಹೋಗ್ತಾನೆ.
ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ದೊಡ್ಡ ಪ್ರಾಬ್ಲಮ್ ಶುರು ಆಗೋದು ಇವಾಗ್ಲೇನೆ. ಕರ್ಮ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಹಾಗಿದ್ರೆ ಕರ್ಮ ಅಂದ್ರೆ ಏನು? ಅಲ್ವಾ? ಅರ್ಜುನನಿಗೆ ಎಂತಹ ಗೊಂದಲಗಳಿದೆ ಅಂತ ಕೃಷ್ಣನಿಗೆ ಮುಂಚೆನೆ ಗೊತ್ತು. ಹಾಗಿದ್ರೆ ವಾಟ್ ಈಸ್ ಕರ್ಮ? ಕರ್ಮ ಅಂದ್ರೆ ಏನು? ಈಗ ನೀವ್ ಹೇಳ್ತಾ ಇದ್ದೀರಾ, ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ಸರಿ, ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ. ನಮ್ಮೋರ್ ಹೀಗ್ ಮಾಡ್ತಾ ಇದ್ರು. ನಮ್ದು ಯಾವ್ದೋ ಒಂದು ಆಚರಣೆ ಇದೆ. ಇದೆಲ್ಲವುದೂ ಸಹ ಕರ್ಮನೇನಾ? ಇದಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಸುಂದರವಾಗಿ ಕರ್ಮ ಅಂದ್ರೆ ಏನು ಅನ್ನೋದನ್ನ 16ನೇ ಶ್ಲೋಕದಲ್ಲಿ ಕೃಷ್ಣ ನಮ್ಗೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಯಾಕಪ್ಪ ಕೃಷ್ಣ ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ ಅಂತ ನೋಡೋಕ್ ಹೋದ್ರೆ, ಅವನಿಗೆ ನಮ್ಮೆಲ್ಲರ ಮೇಲೆ ತುಂಬಾ ಪ್ರೀತಿ ರೀ. ಹಾಗಾಗಿ ನನ್ನ ಮಕ್ಕಳು ಎಲ್ಲೂ ದಾರಿ ತಪ್ಪಾರ್ದು ಅಂತ ಹೇಗೆ ನಮಗಿದೆಯೋ, ಹಾಗೆ ಇಲ್ಲಿ ಕೃಷ್ಣ ಕರ್ಮ ಅಂದ್ರೆ ಏನು ಅನ್ನೋದನ್ನ ಇನ್ನು ಮುಂದೆ ಹೇಳ್ಕೊಳ್ತಾ ಹೋಗ್ತಾನೆ. ಕಿಂ ಯಾವುದು, ಕರ್ಮ ಕರ್ಮವು, ಕಿಂ ಯಾವುದು, ಅಕರ್ಮ ಅಕರ್ಮವು, ಇತಿ ಎಂದು ಕವಯಃ ಅಂದ್ರೆ ಬುದ್ಧಿವಂತರು, ಅಪಿ ಕೂಡ, ಅತ್ರ ಈ ವಿಚಾರದಲ್ಲಿ ಮೋಹಿತಾಹ ದಿಗ್ಭ್ರಮೆಗೊಳ್ಳುತ್ತಾರೆ, ತತ್ ರ ತೇ ನಿನಗೆ ಕರ್ಮವನ್ನ ಪ್ರವಕ್ಷ್ಯಾಮಿ ವಿವರಿಸುತ್ತೇನೆ, ಯತ್ ಯಾವುದು, ಜ್ಞಾತ್ವಾ ತಿಳಿದು, ಮೋಕ್ಷ ಮೋಕ್ಷಸೆ ಮೋಕ್ಷನಾಗುವೆ, ಅಶುಭಂ ಅಶುಭಗಳಿಂದ. ಅಂದ್ರೆ ಮೊದಲನೇದಾಗಿ ನಾವು ಕರ್ಮವನ್ನ ಮಾಡಬೇಕು. ಯಾಕೆ ಕರ್ಮವನ್ನ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ, ಅಶುಭಗಳಿಂದ ಹೊರ ಬರೋದಿಕ್ಕೆ. ಹಾಗಿದ್ರೆ ಕರ್ಮ ಅಂದ್ರೆ ಏನು? ಯಾವುದು ಕರ್ಮ? ಈಗ ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಕೆಲಸ ಕರ್ಮ ಇಸ್ ನಥಿಂಗ್ ಬಟ್ ಕ್ರಿಯಾಪದ ಅಂತ ತಗೊಳ್ಳೋಣ, ಕ್ರಿಯೆ ಅಂತ ತಗೊಳ್ಳೋಣ. ಹಾಗಿದ್ರೆ ಯಾವುದು ನಾವು ಫಸ್ಟ್ ಮಾಡ್ಬೇಕು? ಅಥವಾ ಯಾವುದನ್ನ ನೀನು ಕರ್ಮ ಅಂತೀಯಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಕರ್ಮ ಜ್ಞಾನಿಗಳಿಗೂ ಸಹ ಗೊಂದಲವನ್ನ ತಂದಿದೆ. ನೋಡಿ, ಜ್ಞಾನಿಗಳು ಋಷಿ ಮುನಿಗಳಿಗೂ ಸಹ ಈ ಕರ್ಮ ಅನ್ನೋದು ಗೊಂದಲ ತಂದಿದೆಯಂತೆ. ವಾಟ್ ಈಸ್ ಕರ್ಮ? ಶಾಸ್ತ್ರ ಹೇಳಿದ ಹಾಗೆ ನಡ್ಕೊಳ್ಳೋದು ಕರ್ಮನ, ಅಥವಾ ವರ್ಣಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದು ಕರ್ಮನ ಅಂತ ನೋಡೋದಾದ್ರೆ, ನಾನು ಅದನ್ನೇ ಹೇಳಿದ್ದು, ಈ ಭಗವದ್ಗೀತೆ ನಮಗೆ ಹೊಸ ಕಣ್ಣಿನ ಆಪರೇಷನ್ನೇ ಮಾಡ್ತಾ ಇದೆ ಅಂತ. ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಥವಾ ವರ್ಣದಲ್ಲಿ ಏನ್ ಹೇಳಿದೆ ಅನ್ನೋದಕ್ಕಿಂತ ವರ್ಣಕ್ಕೆ ತಕ್ಕ ಹಾಗೆ ಕರ್ಮವನ್ನ ಮಾಡಬೇಕು. ಅಂದ್ರೆ ನೀನು ಗೃಹಸ್ಥಾಶ್ರಮದಲ್ಲಿ ಇದೆಯಾ, ನೀನು ವಾನಪ್ರಸ್ಥದಲ್ಲಿ ಇದೆಯಾ, ನೀನು ಆ ಬ್ರಹ್ಮಚಾರಿನ, ಅದನ್ನ ತಿಳಿದು ನೀನು ನಿನ್ನ ಕರ್ಮವನ್ನ ಮಾಡಬೇಕು. ಕರ್ಮ ಮತ್ತೆ ಧರ್ಮ ಅನ್ನೋದು ಎರಡೂ ಸಹ ಪ್ರತಿಯೊಂದು ಜೀವಿಗೂ ಸಹ ವಿಭಿನ್ನವಾಗಿದೆ. ನೋಡಿ, ಈಗ ನಾನು ಇದನ್ ಮಾಡ್ತಾ ಇದ್ದೀನಿ, ನೀನು ಇದನ್ನೇ ಮಾಡು ಅಂತ ಯಾರಿಗೂ ಎಲ್ಲೂ ಸಹ ಹೊರಿಸಬಾರದು. ಯಾಕಪ್ಪ ಹೊರಿಸಬಾರ್ದು? ಯಾಕಪ್ಪ ಹಾಗ್ ಮಾಡೋದ್ರಿಂದ ತಪ್ಪೇನಿದೆ? ಈಗ ನೀವೇ ಹೇಳ್ತಿದ್ದೀರಾ ಪರಂಪರೆಯಿಂದ ಬಂದಿದೆ, ಶಾಸ್ತ್ರದಲ್ಲಿ ಹೇಳಿದೆ ಅಂತ. ಪರಂಪರೆಯಿಂದ ಬಂದಿದೆ ಅಂತಂದ್ರೆ ಅರ್ಥ ಏನು? ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ನನ್ನ ಅಜ್ಜಿ ಏನ್ ಮಾಡ್ತಿದ್ರೋ ಅದೇ ನನ್ನ ಅಮ್ಮ ಮಾಡ್ತಿದ್ರು, ನನ್ನ ಅಮ್ಮ ಏನ್ ಮಾಡ್ತಿದ್ದಾರೋ ಅದೇ ನಾನ್ ಮಾಡ್ಬೇಕು, ಅದೇ ಪರಂಪರೆ. ಅದಕ್ಕೆ ನೋಡಿ, ಇದನ್ನೇ ಸೂಕ್ಷ್ಮವಾಗಿ ಹಿಂದೆ ಹೇಳಿದ್ದಾರೆ. ಪರಂಪರೆಯಿಂದ ಏನು ಬಂದಿದೆ ಅನ್ನೋದಕ್ಕಿಂತ ಅದರ ಅರ್ಥವನ್ನ ನೀನು ತಿಳಿ. ಅಂದ್ರೆ ಈಗ ಉದಾಹರಣೆ, ಸಾರಿಗೆ ಹುಳಿ ಹಾಕ್ಬೇಕು ಅಂತ ನಮಗ್ ಗೊತ್ತು ಅಲ್ವಾ? ಅದು ಪರಂಪರೆಯಿಂದ ಬಂದಿದೆ ಅಂತ ತಿಳ್ಕೊಳ್ಳೋಣ. ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಮೇಡಮ್ ಇದು ಎಲ್ಲಿದೆ ಮೇಡಮ್ ಪರಂಪರೆ ಅಂತ ಕೇಳ್ಬೇಡಿ. ಅಂದ್ರೆ ಹುಳಿ ಹಾಕಿದ್ರೆ, ಅಂದ್ರೆ ಉಪ್ಪು ಹುಳಿ ಖಾರ ಮೂರು ಸಾರಿಗೆ ಹಾಕ್ಬೇಕು ಅಂತ ಗೊತ್ತು. ಹುಳಿಗೆ ನಾನು ಹುಣಸೆ ಹಣ್ಣು ಬಳಸ್ತೀನಿ ಅಂತ ನಾನು ತಗೊಳ್ಳೋಣ. ಸಪೋಸ್ ಹುಣಸೆ ಹಣ್ಣಿಲ್ಲಪ್ಪ, ಹುಣಸೆ ಹಣ್ಣು ರೇಟ್ ಜಾಸ್ತಿ, ಹುಣಸೆ ಹಣ್ಣು ಖಾಲಿ ಆಗೋಯ್ತು, ಆಗ ನಾವೇನ್ ಮಾಡ್ತೀವಿ? ಟೊಮ್ಯಾಟೊ ಹಣ್ಣು ಯೂಸ್ ಮಾಡ್ತೀವಿ. ಸಪೋಸ್ ಟೊಮ್ಯಾಟೊ ಹಣ್ಣು ಇರ್ಲಿಲ್ಲಪ್ಪ, ಕೋಕಮ್ ಯೂಸ್ ಮಾಡ್ತೀವಿ. ಅಥವಾ ಕೋಕಮ್ಮು ಇರ್ಲಿಲ್ಲಪ್ಪ, ನಿಂಬೆ ಹಣ್ಣು ಯೂಸ್ ಮಾಡ್ತೀವಿ. ಅಂದ್ರೆ
ಈಗ ಟೊಮೆಟೊ ಇರ್ಬೋದು, ಹುಳಿ ಇರ್ಬೋದು, ಕೋಕಮ್ ಇರ್ಬೋದು, ನಿಂಬೆ ಹಣ್ಣಿರ್ಬೋದು, ಇದೆಲ್ಲ ಏನು ಹುಳಿಯ ನಾನಾ ರೂಪಗಳು ಅಲ್ವಾ? ಹಾಗೇನೆ ಇಲ್ಲಿ ಪರಂಪರೆಯಿಂದ ನಿಮಗೆ ಏನು ಬಂದಿದೆಯೋ ಅದರ ಒಳ ಅರಿವು ನೀವು ತಿಳಿದಾಗ, ಅಂದ್ರೆ ಈಗ ನೀವು ಸಾಂಬಾರ್ ಹೇಗ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾದಾಗ ನೀವು ಅದ ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡ್ಬೋದು, ತಪ್ಪೇನಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಧರ್ಮ ಮತ್ತೆ ಕರ್ಮ ಅನ್ನೋದೇನಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ವಿಭಿನ್ನವಾಗಿದೆ. ಯಾಕೆ ಇಲ್ಲಿ ಅಂದ್ರೆ ಇಲ್ಲಿ ಮುಂಚೆನೆ ಹೇಳ್ಬಿಟ್ಟಿದೀವಿ, ವರ್ಣಕ್ಕೆ ತಕ್ಕ ಕರ್ಮವನ್ನ ಮಾಡ್ಬೇಕು ಅಂತ. ಇಲ್ಲಿ ವರ್ಣಕ್ಕೆ ತಕ್ಕ ಕರ್ಮ ಅಂದಾಗ ಅರ್ಥ ಏನು? ನಿನ್ನೆ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ, ವರ್ಣ ಅನ್ನೋದು ಭಗವಂತ ಪ್ರತಿಯೊಂದು ಜೀವಿಯಲ್ಲೂ ಸಹ ವಿಭಿನ್ನವಾಗಿ ಮಾಡಿದ್ದಾನೆ. ವರ್ಣ ಇಸ್ ನಾಟ್ ಜಾತಿ. ಜಾತಿನೇ ಬೇರೆ, ವರ್ಣನೇ ಬೇರೆ. ಹಾಗಾಗಿ ನನ್ನ ಮನೆಯಲ್ಲಿ ನಾವು 3 ಜನ ಇದ್ದೀವಿ ಅಂದ್ರೆ 3 ಜನರ ವರ್ಣ ಬೇರೆ ಇದೆ. ವರ್ಣ ಅಂದಾಗ ಬ್ರಾಹ್ಮಣ, ಶೂದ್ರ, ವೈಶ್ಯ, ಕ್ಷತ್ರಿಯ, ಇದು ಬೇರೆ ಬೇರೆ ಇದೆ. 3 ಜನ ಏನ್ ಮಾಡಿದೀವಿ ನಾವು, ಬೇರೆ ಆಶ್ರಮದಲ್ಲಿ ಇದ್ದೀವಿ. ಗೃಹಸ್ಥಾಶ್ರಮದಲ್ಲಿ ಒಬ್ರು ಇರ್ಬೋದು, ವಾನಪ್ರಸ್ಥದಲ್ಲಿ ಒಬ್ರು ಇರ್ಬೋದು, ಬ್ರಹ್ಮಚರ್ಯದಲ್ಲಿ ಒಬ್ರು ಇರಬಹುದು ಅಲ್ವಾ? ಅಂದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಬ್ಬರ ವರ್ಣ ಬೇರೆ ಇರುತ್ತೆ, ಒಬ್ಬರ ಆಶ್ರಮ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಒಬ್ಬರ ಕರ್ಮ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಕರ್ಮ ಮತ್ತೆ ಧರ್ಮ ಎರಡು ಬದಲಾಗುತ್ತೆ ಅನ್ನೋದಕ್ಕೆ ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇರೋದು. ಅಷ್ಟೇ ಅಲ್ಲ, ನಾನು ಇದು ಧರ್ಮ ಅಂದಾಗ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಕಿವಿಯ ಧರ್ಮ ಕೇಳೋದು, ಕಣ್ಣಿನ ಧರ್ಮ ನೋಡೋದು, ಬಾಯಿಯ ಧರ್ಮ ಮಾತನಾಡೋದು, ಇಲ್ಲಿ ಧರ್ಮ ಬದಲಾಯಿತು. ಹಾಗೇನೆ ವರ್ಣ ಬದಲಾಗ್ತಾ ಹೋಗ್ತಿದೆ, ಜೀವಿಯಿಂದ ಜೀವಿಗೆ ವರ್ಣ ಬದಲಾಗ್ತಾ ಹೋಗುತ್ತೆ. ನೋಡಿ, ಭಗವದ್ಗೀತೆ ಎಷ್ಟು ಚೆನ್ನಾಗಿ ನಮ್ಗೆ ಮ್ಯಾನ್ಯುಯಲ್ ತರ ಕೊಟ್ಟಿದಾರಪ್ಪ ಅಂತ ಅಂದ್ರೆ, ಈ ಜೀವನ ಅನ್ನೋ ಒಂದು ಮಿಷಿನ್ ಅನ್ನ ನಾವು ನಡೆಸ್ಬೇಕು ಅಂದಾಗ ಈ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಅವರಿಗೆ ತಕ್ಕ ಹಾಗೆ ಮ್ಯಾನ್ಯುಯಲ್ ನ ಮಾಡಿಕೊಟ್ಟಿದೆ. ಈಗ ಸಪೋಸ್ ನಾನು ಎಲ್ರು ಒಂದ್ 10 ಜನ ಟಿವಿ ತಗೊಂಡ್ವಿ ಅಂದ್ರೆ 10 ಜನರ ಕೈಲಿ ಮ್ಯಾನ್ಯುಯಲ್ ಇದೆ, ಅದೇ ರೀತಿ ಚಲಾಯಿಸ್ಬೇಕು ಅಲ್ವಾ? ಅದೇ ರೀತಿ ಮ್ಯಾನ್ಯುಯಲ್ ಅಲ್ಲಿ ಇರುತ್ತೆ. ಆದ್ರೆ ಭಗವದ್ಗೀತೆ ಹಾಗಲ್ಲ, ಪ್ರತಿಯೊಬ್ಬರಿಗೂ ಸಹ ವಿಭಿನ್ನವಾಗಿದೆ. ನೀವು ಈಗ ತಿಳ್ಕೊಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಓಡಬಹುದು, ಎಸ್ ಇದು ನನ್ನ ಧರ್ಮ ಅಂತ ಅನ್ನಿಸ್ಬಹುದು. ಹಾಗೇನೆ ಇಲ್ಲಿ ಹಾಗಿದ್ರೆ ಕರ್ಮ ಅಂದ್ರೆ ಏನು? ಈಗ ಧರ್ಮ ಅಂದ್ರೆ ತಿಳ್ಕೊಂಡ್ವಿ, ಧರ್ಮ ಒಬ್ಬರಿಂದ ಒಬ್ಬರಿಗೆ ತುಂಬಾ ವಿಭಿನ್ನವಾಗಿರುತ್ತೆ. ಧರ್ಮ ಈಸ್ ನಥಿಂಗ್ ಬಟ್ ಯಾವುದು ಭಗವಂತನ ಬಳಿ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ ಅಲ್ವಾ? ಈಗ ಒಂದು ದೇವಸ್ಥಾನ ಇದೆ ಅಂದ್ರೆ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಈಗ ನಾನು ಮಂಡ್ಯದಿಂದ ಹೋಗ್ಬೇಕಂದ್ರೆ ಬೇರೆ ಬಸ್ ಹತ್ತಬೇಕು, ಶಿವಮೊಗ್ಗದಿಂದ ಹೋಗ್ತೀನಿ ಅಂದ್ರೆ ಬೇರೆ ಬಸ್ ಹತ್ಬೇಕು, ಇನ್ಯಾವುದೋ ಇಲ್ಲಿಂದ ಎಲ್ಲರಿಗೂ ಬೇರೆ ಬೇರೆ ಇದೆ, ಧರ್ಮ ಬೇರೆ ಬೇರೆ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗೇನೆ ಹಾಗಿದ್ರೆ ಕರ್ಮ ಅಂದ್ರೆ ಏನು? ಕರ್ಮನೂ ಒಬ್ಬೊಬ್ಬರಿಗೂ ವಿಭಿನ್ನವಾಗಿದ್ಯಾ ಅಂತ ನೋಡೋದಾದ್ರೆ ಇದಕ್ಕೆ ಕೃಷ್ಣ ತುಂಬಾ ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾನೆ. ಕರ್ಮ ಅಂದ್ರೆ ಏನಪ್ಪಾ ಅಂದ್ರೆ ನಾವ್ ಇಷ್ಟು ದಿನ ತಿಳ್ಕೊಂಡಿರೋ ಕರ್ಮನೇ ಬೇರೆ. ಕರ್ಮ ಅಂದ ತಕ್ಷಣ ಅಯ್ಯೋ ನನ್ನ ಪ್ರಾರಬ್ಧ ಕರ್ಮ ಅಂತ ಅನ್ನೋ ಜನರೇ ಹೆಚ್ಚಾಗಿರ್ಬೇಕಾದ್ರೆ ಇಲ್ಲಿ ಕರ್ಮಕ್ಕೆ ತುಂಬಾ ಚೆನ್ನಾಗಿ ಡೆಫಿನಿಷನ್ ಕೊಡ್ತಾ ಇದ್ದಾರೆ. ಯಾವುದು ನಮ್ಮನ್ನು ಕಷ್ಟಗಳಿಂದ ಸಂಪೂರ್ಣ ಬಿಡುಗಡೆಗೊಳಿಸುತ್ತದೆಯೋ ಅದು ಕರ್ಮ. ನೋಡಿ, ನಾವು ಕರ್ಮ ಅಂದ್ರೆ ಏನ್ ಅನ್ಕೊಂಡಿದ್ವಿ, ಕೆಲಸ. ಓಕೆ, ನನ್ನ ಗೃಹಿಣಿಯಾಗಿದ್ದೀನಿ, ನಾನು ಈ ಕೆಲಸ ಮಾಡ್ಬೇಕು, ಅಥವಾ ಇನ್ನೊಬ್ರು ಈ ಕೆಲಸ ಮಾಡ್ಬೇಕು, ಈ ರೀತಿ ನಾವು ಕೆಲಸವಾಗಿ ಇಷ್ಟು ದಿನ ನೋಡಿದ್ವಿ. ಆದ್ರೆ ಇವತ್ತು ಕೃಷ್ಣ ನಮ್ಮ ಕಣ್ಣಿಗೆ ವಿಶೇಷವಾದ ಆಪರೇಷನ್ ಅನ್ನ ಮಾಡ್ತಾ ಇದ್ದಾನೆ. ಅದು ಯಾವ ಆಪರೇಷನ್ ಅಪ್ಪ ಅಂತ ನೋಡೋದಾದ್ರೆ, ಕರ್ಮ ಅಂದ್ರೆ ಯಾವುದು ನಮ್ಮನ್ನು ಕಷ್ಟಗಳಿಂದ ಸಂಪೂರ್ಣ ಬಿಡುಗಡೆ ಮಾಡುತ್ತದೆಯೋ ಅದು ಕರ್ಮ. ಈಗ ಕಷ್ಟ ಅಂದಾಗ ಇಲ್ಲಿ ಇರೋ ಅಷ್ಟು ಜನರಿಗೂ ವಿಭಿನ್ನವಾದ ರೀತಿಯಾದಂತಹ ಕಷ್ಟಗಳಿದೆ ಅಲ್ವಾ? ಹಾಗಿರ್ಬೇಕಾದ್ರೆ ಅದಕ್ಕೆ ಹೇಳುದು, ನಾವು ತುಂಬಾ ಜನ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದೀವಿ. ಯಾಕೆ ಫೇಲ್ ಆಗ್ತಾ ಇದೀವಪ್ಪ ಅಂತ ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಫಿನಿಷನ್ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಹಾಗೇನೆ ಬೇರೆ ಬೇರೆ ರೀತಿಯಾದಂತಹ ಪಾಠನೇ ಇದೆ, ಸಿಲೆಬಸ್ಸೇ ಬೇರೆ ಇದೆ. ನನ್ನ ಮನೆ ಸಿಲೆಬಸ್ಸೇ ಬೇರೆ, ನಿಮ್ಮ ಮನೆ ಸಿಲೆಬಸ್ ಬೇರೆ, ನಿಮ್ಮ ಜೀವನದ ಸಿಲೆಬಸ್ಸೇ ಬೇರೆ, ನನ್ನ ಜೀವನದ ಸಿಲೆಬಸ್ಸೇ ಬೇರೆ
ಅಲ್ವಾ? ಹಾಗಿರ್ಬೇಕಾದ್ರೆ ನಿಮಗೆ ಯಾವ ಪ್ರಾಬ್ಲಮ್ ಬಂದಿದೆ ಅದಕ್ಕೆ ತಕ್ಕ ಹಾಗೆ ನೀವು ಕರ್ಮವನ್ನ ಮಾಡ್ಬೇಕು. ನಾನು ಒಂದು ಸಲ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂತ ಅನ್ಕೊಂತೀನಿ. ಈಗ ಬೆಳಗ್ಗೆ ಎದ್ದು ಒಂದು ಮನೆಯಲ್ಲಿ ನಾವು ಸಾರ್ಸಿ, ಗೂಡ್ಸಿ, ರಂಗೋಲಿ ಹಾಕಿ, ಸ್ನಾನ ಮಾಡಿ, ಪೂಜೆ ಮಾಡಿ, ನಾನು ಆಮೇಲೆ ಅಡಿಗೆ ಮನೆಗೆ ಹೋಗ್ತೀನಿ ಅನ್ನೋ ಜನ ಎಷ್ಟು ಜನ ಇದಾರೋ, ಇಲ್ಲಪ್ಪ ನಾನು ಫಸ್ಟ್ ಬೆಳಗ್ಗೆ ಎದ್ದು ಕುಕ್ಕರ್ ಇಟ್ಬಿಟ್ಟು ಆಮೇಲೆ ಮುಖಕ್ಕೆ ತೊಳ್ಕೊಳಕ್ ಹೋಗ್ತೀನಿ ಅನ್ನೋ ಹೆಂಗಸರು ಇದ್ದಾರೆ. ಯಾಕೆ? ಸಿಲೆಬಸ್ ಚೇಂಜ್ ಇದೆ, ಕ್ವಶನ್ ಪೇಪರ್ ಚೇಂಜ್ ಇದೆ, ಕರ್ಮ ಚೇಂಜ್ ಇದೆ. ಇಲ್ಲಿ ನಾನು ಈ ಎಲ್ಲ ಪ್ರತಿನಿತ್ಯದ ಉದಾಹರಣೆ ಯಾಕೆ ವ್ಯತ್ಯಾಸ ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗ್ಲಿ ವಾಟ್ ಈಸ್ ಕರ್ಮ. ಭಗವಂತ ಎಷ್ಟು ಸುಲಭವಾಗಿ ನಮ್ಮ ಜೀವನವನ್ನ ಮಾಡ್ಕೊಟ್ಬಿಟ್ಟಿದ್ದಾನೆ ಅಂದ್ರೆ ಅಷ್ಟು ಸುಲಭವಾಗಿ ಮಾಡ್ಕೊಟ್ಬಿಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ಒಂದು ಕರ್ಮ ಅಂದ್ರೆ ಏನು, ಯಾವುದು ನಮ್ಮನ್ನು ಕಷ್ಟಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸುತ್ತದೆಯೋ ಅದು ಕರ್ಮ. ಇನ್ನೊಂದು ಕರ್ಮ ಇದೆ, ಯಾವುದು ನಮ್ಮನ್ನು ಈ ಸಂಸಾರದಿಂದ ಬಿಡುಗಡೆ ಮಾಡುತ್ತದೆಯೋ ಅದು ಕರ್ಮ. ಹೀಗೆ ಕರ್ಮ ಅವರವರ ತಕ್ಕ ಹಾಗೆ ಬದಲಾವಣೆ ಹೊಂದುತ್ತಾ ಇದೆ. ಹಾಗಿದ್ರೆ ಯಾವುದು ನಾವು ಕರ್ಮ ಅಂತ ತಗೊಂಡಾಗ ನಾವು ಕ್ರಿಯೆ ಅಂತ ತಗೊಳ್ತೀವಿ. ಅಂದ್ರೆ ಕ್ರಿಯೆ ಅಂದ್ರೆ ಏನು? ಓನ್ಲಿ ಮೂಮೆಂಟ್ ಅಲ್ವಾ? ಕ್ರಿಯಾಪದ ಅಂತ ತಗೊಂತೀವಿ. ಕ್ರಿಯಾಪದ ಅಂದ ತಕ್ಷಣ ಕೆಲಸ ಅಂತ ತಗೊಳ್ತೀವಿ, ಮೂಮೆಂಟ್ ಇರುತ್ತೆ. ಹಾಗಿದ್ರೆ ಗಾಳಿ ಬೀಸುತ್ತೆ, ನೀರ್ ಹರಿಯುತ್ತೆ, ಮರ ಅಲ್ಲಾಡುತ್ತೆ, ಎಲೆ ಉದುರುತ್ತೆ, ಇದೆಲ್ಲವುದು ಕರ್ಮನಾ? ಇದೆಲ್ಲವೂ ಕ್ರಿಯೆಯಾ? ಇಲ್ಲ ರೀ, ಇದ್ಯಾವುದು ಕ್ರಿಯೆ ಅಲ್ಲ, ಇದ್ಯಾವುದು ಕರ್ಮ ಅಲ್ಲ. ಯಾಕೆಂದ್ರೆ ಇದ್ಯಾವುದಕ್ಕೂ ಪಾಪದ ಲೇಪವೇ ಇಲ್ಲ. ನಾವು ಮಾಡುವಂತಹ ಕರ್ಮಗಳಿಗೆ ಪಾಪದ ಲೇಪ ಇರಬಾರ್ದು. ಈಗ ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕಷ್ಟದಿಂದ ನಾನು ಅದರಿಂದ ವಿಮುಖಳಾಗ್ಬೇಕು, ಹೊರ ಬರ್ಬೇಕು ಅಂದಾಗ ನಾನು ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆ ಕೆಲಸ ಮಾಡೋದಿಕ್ಕೆ ನಾನೇನೋ ಒಂದು ಮಾರ್ಗವನ್ನ ಹಿಡ್ಕೊಳ್ತೀನಿ. ಆದ್ರೆ ಅದರಿಂದ ನಾನು ಯಾವುದೇ ರೀತಿಯಾದಂತಹ ಬಂಧನಕ್ಕಾಗ್ಲಿ ಅಥವಾ ಬಂಧನಕ್ಕೆ ಒಳಗಾಗ್ಬಾರ್ದು. ಯಾಕೆಂದ್ರೆ ಬಂಧನಕ್ಕೆ ಒಳಗಾದಾಗ ನಾನು ಪಾಪದ ಲೇಪಕ್ಕೆ ಅಂಟ್ಕೊಳ್ತಾ ಹೋಗ್ತೀನಿ. ಹಾಗಿದ್ರೆ ಕರ್ಮ ಮತ್ತೆ ವಿಕರ್ಮ ಏನಿದೆ ಅದು ಎರಡೂ ಸಹ ವಿರುದ್ಧ ಪದಗಳು ಅಂತ ಕರೀತಾರೆ. ಕರ್ಮ ಅಂತ ಅಂದ್ರೆ ಅದು ಒಂದು ಆಕ್ಟಿವ್ನೆಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಅದು ಒಂದು ಮೂಮೆಂಟ್ ಇರುತ್ತೆ. ವಿಕರ್ಮ ಅಂದ್ರೆ ಏನು ಮಾಡದೇ ಇರೋದು. ಕರ್ಮ ಅಂದಾಗ ನಾವೇನೋ ಒಂದು ಕೆಲಸ ಮಾಡೋದು, ವಿಕರ್ಮ ಅಂದ್ರೆ ಹಂಗಾದ್ರೆ ನಾನೇನೋ ಕೆಲಸನೇ ಮಾಡಲ್ಲಪ್ಪ, ಹಾಗಿದ್ರೆ ನಾನು ಒಳ್ಳೆಯವಳಾಗ್ಬಿಡ್ತೀನಾ? ನೋ, ಯು ಹ್ಯಾವ್ ಟು ಡೂ ಯುವರ್ ಕರ್ಮ. ಹಾಗಿದ್ರೆ ನಾವು ತುಂಬಾ ಜನ ಅನ್ಕೊಂತೀವಿ, ನಾವು ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ತಿರುಪತಿಗೆ ತಿಂಗಳ ಹೋಗ್ತೀವಿ, ಅಥವಾ ರಥೋತ್ಸವಗಳನ್ನ ಮಾಡ್ತೀವಿ, ಬೆಳ್ಳಿ ರಥೋತ್ಸವನ್ನೇ ಮಾಡ್ತೀವಿ, ಇಷ್ಟೊಂದು ಹಣವನ್ನ ನಾನು ದಾನ ಮಾಡ್ತೀನಿ. ಹಾಗಿದ್ರೆ ನಾನು ನಾನು ಒಳ್ಳೆ ಕರ್ಮವನ್ನ ಮಾಡ್ತಾ ಇದ್ದೀನಾ ಅಂತ ಅಂದ್ರೆ, ಇಲ್ಲಿ ನೀನು ಯಾವ ಕರ್ಮವನ್ನ ಮಾಡ್ತಾ ಇದೆಯೋ ಅದೇ ರೀತಿ ನಿನಗೆ ದೊರಕ್ತಾ ಹೋಗತ್ತೆ. ಆದ್ರೆ ನೀನು ಇಲ್ಲಿ ಪೂಜೆಯನ್ನ, ಪುನಸ್ಕಾರಗಳನ್ನ, ಹೋಮ ಹವನ ಇದು ಮಾಡಿದಾಗ ನೀನು ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ನಾನು ಯಾವುದೋ ಒಂದು ಪೂಜೆಯನ್ನ ಮಾಡ್ತಾ ಇದ್ದೀನಿ, ಹೌದಾ ಭಗವಂತ ಇವತ್ತು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಫಲ ಕೊಟ್ಬಿಡು. ನೋ, ಆಗ ನಿಮಗೆ ಕರ್ಮದ ಫಲ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಹಾಗಿದ್ರೆ ಯಾವುದು ಒಳ್ಳೇದಪ್ಪ ಅಂತ ನಾವೇನಾದ್ರು ನೋಡೋದಾದ್ರೆ, ನೀವು ಏನು ತಿಳಿದು ಅಂದ್ರೆ ಯಾವುದನ್ನ ನೀವು ಅರಿತು ಆಚರಿಸ್ತಿರೋ ಅದು ಸರಿಯಾದ ಕರ್ಮ. ಹಾಗೇನೆ ಜ್ಞಾನಿಗಳು ಸಹ ಸಾಕಷ್ಟು ಬಾರಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಜ್ಞಾನಿಗಳು ಸಹ ಅಷ್ಟೊಂದು ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಿದಾರಪ್ಪ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭೃಗು ಮಹರ್ಷಿಯ ಕತೆ. ಭೃಗು ಮಹರ್ಷಿ ಒಮ್ಮೆ ಹೋಮ ಮಾಡಿದಾಗ ಈ ಹೋಮದ ಫಲವನ್ನ ನಾನು ಯಾರಿಗೆ ಕೊಡ್ಲಿ ಅನ್ನೋ ಒಂದು ಅಹಂಕಾರ ಇರುತ್ತೆ ಅಲ್ವಾ? ಆಗ ಬ್ರಹ್ಮನ ಬಳಿ, ವಿಷ್ಣು ಬಳಿ ಹಾಗೂ ಮಹೇಶ್ವರನ ಬಳಿ ಹೋಗ್ತಾರೆ. ಕೊನೆಗೆ ಭಗವಂತನ ಬಳಿ ಹೋದಾಗ ಭಗವಂತನಿಗೆ, ನೋಡ್ದ್ಯಾ ನೀನ್ ನನಗೆ ಬೆಲೆನೇ ಕೊಡ್ಲಿಲ್ಲ ಅಂತ ಹೇಳಿ ಕಾಲಲ್ಲೇ ಒದೀತಾರೆ. ಅಂದ್ರೆ ಇದು ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಈ ಕಥೆನ. ಈ ರೀತಿ ಜ್ಞಾನಿಗಳಿಗೆ ಅವರ ಕರ್ಮ ಅಂದ್ರೆ ಏನು ಅಂತ ತಿಳಿಲಿಲ್ಲ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಹಾಗೇನೆ ಅಕರ್ಮ ಅಂತ ಅಂದ ತಕ್ಷಣನು ಅಕರ್ಮ ಅಂದ್ರೆ ಏನು? ಈಗ ಕರ್ಮಕ್ಕೆ ಸರಿಯಾದ ಉದಾಹರಣೆ ನಾನು ಆಗ್ಲೇ ಹೇಳಿದ ಹಾಗೆ ಭೃಗು ಮಹರ್ಷಿಯನ್ನ ತೆಗೆದುಕೊಂಡು, ಭೃಗು ಮಹರ್ಷಿಗೆ ಸ್ವಲ್ಪ ಅಹಂಕಾರ ಬಂದ ತಕ್ಷಣ ಏನೆಲ್ಲ ಕೃತ್ಯ ನಡೀತು ಅಂತ ನಮಗೆ ಗೊತ್ತು.
ಹಾಗೇನೆ ಅಕರ್ಮಕ್ಕೆ ಉದಾಹರಣೆ ಭೀಷ್ಮ ಪಿತಾಮಹ. ಯಾಕಪ್ಪ ಇಲ್ಲಿ ಭೀಷ್ಮ ಪಿತಾಮಹರ ಎಕ್ಸಾಂಪಲ್ ತಗೊಳ್ತಾ ಇದ್ದಾರೆ ಅಂತ ನಾವೇನಾದ್ರು ನೋಡೋದಾದ್ರೆ, ಅಷ್ಟೊಂದು ಸಭೆಯಲ್ಲಿ, ಅಷ್ಟು ದೊಡ್ಡ ಸಭೆಯಲ್ಲಿ ದ್ರೌಪದಿಯನ್ನ ಕರೆದುಕೊಂಡು ಬಂದು ಅವಳ ವಸ್ತ್ರಾಪಹರಣ ಮಾಡಿದಾಗ ಭೀಷ್ಮ ಪಿತಾಮಹ, ನಾನು ಮಾತಾಡ್ಬೇಕಾ, ನಾನ್ ಮಾತಾಡಬಾರ್ದಾ, ನಾನ್ ಮಾತಾಡಿದ್ರೆ ಸರಿನಾ, ನಾನ್ ಮಾತಾಡಿದ್ರೆ ತಪ್ಪಾ ಅಂತ ಏನ್ ಮಾಡ್ತಾ ಹೋದ್ರು, ಯೋಚನೆಯಲ್ಲಿ ತೊಡಗುತ್ತಾ ಹೋದ್ರು, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಂತ, ಅಲ್ವಾ? ಅದ್ರ ಬದಲು ಅಷ್ಟು ದೊಡ್ಡ ಜ್ಞಾನಿಗಳು ಒಂದೇ ಒಂದು ಸಲ ಎದ್ದು ನಿಂತು ಮಾತನಾಡ್ಬೋದಿತ್ತು, ಮಾತಾಡ್ಲೇ ಇಲ್ಲ. ಅಂದ್ರೆ ಇಲ್ಲಿ ನಾವು ಅಧರ್ಮ ಇದ್ದಾಗ ನಾವು ಮಾತಾಡ್ಲಿಲ್ಲ ಅಂದ್ರೂ ಸಹ ಅದು ಅಕರ್ಮವಾಗತ್ತೆ, ಅಂದ್ರೆ ತಪ್ಪಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಪ್ಪೋ ಸರಿನೋ ಒಂದು ಸಾರಿ ನಮಗೆ ಅನಿಸಿದ್ದನ್ನ ಒಂದೇ ಒಂದು ಸಾರಿ ಹೇಳ್ಬಿಡ್ಬೇಕಂತೆ. ಹಾಗೇನೆ ಯಾವುದೇ ಆಗ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ತಿಳಿದು, ಯಾಕೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಅಂತ ಹೇಳ್ತಿದಾರಪ್ಪ ಅಂದ್ರೆ, ಯಾವುದು ಪಾಪ, ಯಾವುದು ಪುಣ್ಯ, ಯಾವುದನ್ನ ನಾನು ಮಾಡಬೇಕು, ಯಾವುದನ್ನ ನಾನು ಮಾಡಬಾರದು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಇರಬೇಕು. ಆ ರೀತಿ ನಾವು ಎಲ್ಲವನ್ನ ಅರಿತು ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ಬರುವಂತಹ ಅಶುಭಗಳಿಂದ ನಾವು ಹೊರ ಹೋಗ್ಬಹುದು. ಹಾಗೇನೆ ನಾವು ಮಾಡೋ ಕರ್ಮಗಳು ಹೇಗಿರುತ್ತಪ್ಪ ಅಂತ ಅಂದ್ರೆ, ಎಷ್ಟೋ ಬಾರಿ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಆ ಯಾಕೆ ನಮ್ಮ ಜೀವನದಲ್ಲಿ ತಪ್ಪಾಗ್ತಿದೆ ಅನ್ನೋದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ನಾವು ಈ ಜೀವನವನ್ನ ನೀಟ್ ಎಕ್ಸಾಮ್ ತರ ತಗೋಬೇಕು. ಸಿಇಟಿ ಎಕ್ಸಾಮ್ ತರ ಅಲ್ಲ, ನೀಟ್ ಎಕ್ಸಾಮ್ ತರ ತಗೋಬೇಕು. ಮೇಡಮ್, ಎರಡು ಎಕ್ಸಾಮೇ ಅಲ್ವಾ ಮ್ಯಾಮ್ ಅಂತ ನೋಡೋದಾದ್ರೆ, ಎರಡು ಎಕ್ಸಾಮೇ. ಆದ್ರೆ ಸಿಇಟಿ ನಲ್ಲಿ ಬರೀ ಪಾಸಿಟಿವ್ ಮಾರ್ಕ್ಸ್ ಮಾತ್ರ ಇರುತ್ತೆ, ಆದ್ರೆ ನೀಟಲ್ಲಿ ಏನಾಗ್ತಾ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ ಆಡ್ ಆಗ್ತಾ ಹೋಗುತ್ತೆ, ಅಲ್ವಾ? ಹಾಗೇನೆ ಇಲ್ಲಿ ನಮ್ಮ ಜೀವನದಲ್ಲೂ ಅಷ್ಟೇ ಪಾಸಿಟಿವ್ ಮತ್ತೆ ನೆಗೆಟಿವ್ ಮಾರ್ಕ್ಸಿಂಗ್ಸ್ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಇರುತ್ತೆ. ಹಾಗಾಗಿ ನಾವು ಆದಷ್ಟು ಸರಿಯಾದ ಉತ್ತರಗಳನ್ನೇ ಬರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸರಿಯಾದ ಕರ್ಮಗಳನ್ನ ನಾವು ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ, ನೀಟ್ ಎಕ್ಸಾಮ್ ಹಾಗೆ ಸುಮ್ನೆ ಯಾರೋ ಏನೋ ಹೇಳಿದ್ರು ಅಂತ ನಾನು ಬ್ಲೈಂಡ್ ಆಗಿ ನಾನು ಆನ್ಸರ್ ಮಾಡಿದಾಗ, ಅಂದ್ರೆ ಯಾವುದೋ ಒಂದು ಪೂಜೆಯನ್ನ, ಯಾವುದೋ ಒಂದು ಪುನಸ್ಕಾರವನ್ನ, ಯಾವುದೋ ನನ್ನ ಪರಂಪರೆಯಲ್ಲೇ ಇಲ್ಲದ ಆಚರಣೆಗಳನ್ನ ಮಾಡಿದಾಗ ನಮಗೆ ನೆಗೆಟಿವ್ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅಲ್ವಾ? ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳಿದೆ, ಆ ಬರೀಬೇಕು. ಎಕ್ಸಾಮ್ಗೆ ಹೋದಾಗ ನಾವು ಓದೋದ್ರ ಜೊತೆ ಬರೀಬೇಕು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾಕೆ ಈ ಎಕ್ಸಾಮ್ನ ಉದಾಹರಣೆಗಳೇ ತಗೊಂತಾ ಇದ್ದೀನಿ ಅಂದ್ರೆ, ಎಲ್ರಿಗೂ ಬೇಗ ಅರ್ಥ ಆಗ್ಲಿ ಅಂತ. ಇಲ್ಲಿ ಕರ್ಮ ಮಾಡ್ಬೇಕು. ಕರ್ಮ ಅಂದ್ರೆ ನಮ್ಮ ಕೆಲಸವನ್ನ ಮಾಡ್ಲೇಬೇಕು. ಆದ್ರೆ ಎಕ್ಸಾಮ್ ಬರೀಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಗ್ ಹೇಳ್ತೀವಿ, ಹೋಗ್ಬಿಟ್ಟು ಅವ್ರು ಏನೇನೋ ಬರೆದ್ರೆ ಅವ್ರಿಗೆ ಮಾರ್ಕ್ಸ್ ಸಿಕ್ಕತ್ತಾ? ಆನ್ಸರ್ ಶೀಟ್ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಕ್ವಶನ್ ಪೇಪರ್ ಅಲ್ಲಿ ಏನಿದೆಯೋ ಅದನ್ನೇ ನಾನು ಬರೆದು ಬಂದ್ಬಿಟ್ರೆ ನನಗೆ ಪಾಸ್ ಆಗ್ಬಿಡ್ತೀನಾ? ಇಲ್ಲ, ಫೇಲ್ ಆಗ್ತೀನಿ. ಆಗ ಸ್ಟೂಡೆಂಟ್ ಕೇಳ್ಬೋದು, ನೀವು ಬರೀರಿ ಅಂದ್ರೆ ನಾನು ಬರ್ದೆ. ಬರೀರಿ ಎಂದೇ ಬರ್ದೆ ಅಲ್ಲಪ್ಪ, ನಾನು ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, ಅದಕ್ಕೆ ತಕ್ಕಂತಹ ಆನ್ಸರ್ ಅನ್ನ ನೀನು ಬರಿಬೇಕಿತ್ತು, ಅಲ್ವಾ? ಇನ್ನು ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಹೇಗಪ್ಪ ಅಂತ ಅಂದ್ರೆ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಾಡುವಂತಹ ದೊಡ್ಡ ತಪ್ಪು. ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ, ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ನೀವು ಆನ್ಸರ್ ಬರೀರಿ ಅಂತ ಹೇಳಿದ್ರಲ್ಲ ಮ್ಯಾಮ್, ನಾನು ಆನ್ಸರ್ ಬರ್ದಿದ್ದೀನಿ ಅಂತ ನಾನು ಆನ್ಸರೇ ಬರ್ದಿರ್ತೀನಿ, ಆದ್ರೂ ನಾನು ಫೇಲ್ ಆಗ್ತೀನಿ. ಯಾಕೆ ಫೇಲ್ ಆದೆ? ಆನ್ಸರೇ ಬರ್ದಿದ್ದೀನಲ್ಲ ಅಂತ ನೋಡೋದಾದ್ರೆ, ನಾನು ನಿನ್ನೆ ಇಂಗ್ಲಿಷ್ ಪೇಪರ್ ಕೊಟ್ಟಿದ್ರಲ್ಲ, ಅದ್ರ ಆನ್ಸರ್ನ ಇವತ್ತು ಬರಿತಾ ಇದ್ದೀನಿ. ತಪ್ಪಲ್ವಾ? ಅಂದ್ರೆ ನಿನ್ನೆ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ರೋ ಅದರ ಆನ್ಸರ್ನ ನಾನು ಇನ್ಯಾವತ್ತೋ ಆನ್ಸರ್ ಬರೀತೀನಿ ಅಂದ್ರೆ ಅದೂ ತಪ್ಪು.
ನೋಡಿ, ನಾವು ನಮ್ಮ ಜೀವನದಲ್ಲಿ ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಕೃಷ್ಣ ಹಂತ ಹಂತವಾಗಿ ಹೇಳಿದ್ದಾನೆ ಅನ್ನೋದಕ್ಕೆ, ಒಂದು, ಎಕ್ಸಾಮ್ ಬರಿಬೇಕು. ಬರೀ ಓದಿದ್ರೆ ಸಾಲಲ್ಲ, ಎಕ್ಸಾಮ್ ಬರಿಬೇಕು ಅಂತ ಹೇಳ್ತಾನೆ. ಎಕ್ಸಾಮ್ ಬರೆದ್ರೆ ನೀಟ್ ತರ ಇದೆ ಅಪ್ಪ ಈ ಎಕ್ಸಾಮು, ಪಾಸಿಟಿವ್ ಮಾರ್ಕ್ಸ್ ಜೊತೆ ನೆಗೆಟಿವ್ ಮಾರ್ಕ್ಸಿಂಗ್ಸು ಇದೆ ಅಂತ ಹೇಳ್ತಾನೆ. ಹೌದಾ, ನಾನು ಎಕ್ಸಾಮ್ ಬರಿಬೇಕಾ ಅಂತ ನಾನು ಏನೋ ಬರೀತಿದ್ದೀನಿ ಅಂತ ಬರೀ ಆನ್ಸರ್ ಶೀಟ್ಸ್ ನಲ್ಲಿ ಕ್ವಶನ್ ಬರೆದ್ರು ಕಂದ ನೀನ್ ಫೇಲ್ ಆಗ್ತೀಯಾ ಅಂತ ಹೇಳ್ತಿದ್ದಾನೆ. ಹೌದಾ, ನಾನು ಆನ್ಸರ್ನೇ ಬರ್ದಿದ್ದೀನಿ ಅಂತ ನಾನು ಹೇಳ್ತಾ ಹೋದ್ರುನು ಆನ್ಸರ್ ಬರೀತಿದ್ಯಪ್ಪ, ಯಾವ್ದೋ ಕ್ವಶನಿಗೆ ಯಾವ್ದೋ ಆನ್ಸರ್ ಅಲ್ಲ. ನಿನ್ನೆ ಪ್ರಶ್ನೆಗೆ ನೀನ್ ನಿನ್ನೆನೆ ಆನ್ಸರ್ ಬರಿಬೇಕಿತ್ತು. ಇವತ್ತಿನ ಪ್ರಶ್ನೆಗೆ ಇವತ್ತು ಯಾವ ಸಬ್ಜೆಕ್ಟ್ ಇದೆ ಅದನ್ನೇ ನೀನ್ ಆನ್ಸರ್ ಬರಿಬೇಕು. ಇವತ್ತು ನಾನು ನಿನಗೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನ, ನೀನ್ ಮ್ಯಾಥ್ಸೇ ಆನ್ಸರ್ ಬರಿಬೇಕು. ನೀನ್ ನಿನ್ನೆ ಕೊಟ್ಟಿದ್ದು ಸೈನ್ಸ್ ಇಂದೋ ಇಂಗ್ಲಿಷ್ ಇಂದೋ ಇವತ್ತು ನೀನು ಮ್ಯಾಥ್ಸ್ ಕ್ವಶನ್ ಪೇಪರ್ ಅಲ್ಲಿ ನೀನ್ ಆನ್ಸರ್ ಬರೆದ್ರೆ ತಪ್ಪಾಗತ್ತೆ. ಸಾಕಷ್ಟು ಜನ ಮಾಡ್ತಾ ಇರೋ ತಪ್ಪೇ ಇದು. ನಮ್ಮ ಹಿಂದಿನ ಯಾವುದೋ ತಪ್ಪನ್ನ, ಅಯ್ಯೋ ನಾನು ಆ ವಯಸ್ಸಲ್ಲಿ ನಾನು ಏನೋ ಒಂದು ಮಾಡ್ಬೇಕಾಗಿತ್ತು, ಈ ವಯಸ್ಸಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಾನಿಲ್ಲಿ ವಯಸ್ಸು ಅಥವಾ ಕೆಲಸದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನೀನು ಅವಾಗ್ಲೇ ಮಾಡ್ಬೇಕಾಗಿತ್ತು. ಅಂದ್ರೆ ಇದು, ಈ ಪ್ರಶ್ನೆಗಳು ಉತ್ತರಗಳು ಎಲ್ಲರಿಗೂ ಸಹ ಒಂದೇನೆ. ಆದ್ರೆ ನಿಮ್ಮ ನಿಮ್ಮ ಚಿಂತನೆಗೆ ನಿಮ್ಮ ನಿಮ್ಮ ಜೀವನದ ಸಂದರ್ಭಗಳನ್ನು ಹಾಕೊಳ್ಳಿ. ಹೌದು, ನನಗ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಕೊಟ್ಟಿದ್ರು, ನಾನು ನಿನ್ನೆ ಇಂಗ್ಲಿಷ್ ಕೊಟ್ಟಿದ್ರಲ್ಲ ನಾನು ಅದನ್ನೇ ಓದ್ಬಿಟ್ಟು ಅದನ್ನೇ ಬರ್ದೆ. ನೋ, ಅದಕ್ಕೆ ಹೇಳ್ತಾ ಇರೋದು, ಕರ್ಮ ಅನ್ನೋದು ಜೀವಿಯಿಂದ ಜೀವಿಗೆ ಬದಲಾಗತ್ತೆ, ಧರ್ಮ ಅನ್ನೋದು ಜೀವಿಯಿಂದ ಜೀವಿಗೆ ಬದಲಾಗತ್ತೆ. ಇದನ್ನ ಸಾಕಷ್ಟು ಜನ ಹೇಳೋದೇ ಇಲ್ಲ. ಅದಕ್ಕೆ ಹೇಳಿದು, ಭಗವದ್ಗೀತೆ ಅನ್ನೋದು ಮ್ಯಾನ್ಯುಯಲ್ ಇದ್ದ ಹಾಗೆ. ಯಾವ ಮ್ಯಾನ್ಯುಯಲ್ ಅಪ್ಪ ಅಂತ ಅಂದ್ರೆ ನಮ್ಮ ಜೀವನದ ಮ್ಯಾನ್ಯುಯಲ್. ಇದನ್ನ ನಾನು ಆಸ್ ಎ ಸೌಮ್ಯ, ನಾನು ಈ ಭಗವದ್ಗೀತೆಯನ್ನ ಹಿಡ್ಕೊಂಡಾಗ, ಸೌಮ್ಯ ನೀನು ನಿನ್ನ ಜೀವನವನ್ನ ಹೇಗ್ ನಡೆಸ್ಬೇಕು ಅಂತ ಹೇಳ್ತಾ ಹೋದ್ರೆ, ಇನ್ಯಾರೋ XYZ ಈ ಮ್ಯಾನ್ಯುಯಲ್ ನ ಇಟ್ಕೊಂಡಾಗ ಅವರು ಅವರ ಜೀವನವನ್ನ ಹೇಗೆ ನಡೆಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಭಗವದ್ಗೀತೆ ಪಾರಾಯಣ ಮಾಡುವಂತಹ ಶ್ಲೋಕಗಳೇ ಅಲ್ಲ ರೀ, ಪಾರಣೆ ಮಾಡಬೇಕು. ಯಾಕೆ ಅಂತ ಅಂದ್ರೆ, ನಿಮ್ಮ ಜೀವನದ ಈ ಅಡುಗೆಯನ್ನ ನೀವೇ ನಿಮ್ಮ ಕರ್ಮದಿಂದ ಮಾಡಿ, ನೀವೇ ತಿಂದು ನೀವೇ ಡೈಜೆಷನ್ ಮಾಡ್ಕೋಬೇಕು ಅಂತ ಇಲ್ಲಿ ಕೃಷ್ಣ ಸೂಕ್ಷ್ಮವಾಗಿ ಈ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾ ಇದ್ದಾನೆ. ಯಾಕೆ ನೀನ್ ಫೇಲ್ ಆಗ್ತಾ ಇದೀಯಾ? ನಾವು ಹೇಳ್ತೀವಲ್ಲ, ತುಂಬಾ ಜನ ನಾವು ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಾವು, ಯಾಕೆ ಫೇಲ್ ಆಗೋದ ನನ್ ಮಗ? ನನ್ ಮಗ ರಾತ್ರಿ 3 ಗಂಟೆವರೆಗೂ ಓದ್ತಾನೆ, 4 ಗಂಟೆವರೆಗೂ ಓದ್ತಾನೆ. ಆನ್ಸರ್ ಶೀಟ್ ತೆಗ್ದಾಗ ನಮಗ್ ಗೊತ್ತಾಗುತ್ತೆ, ಎಸ್ ಕಂದ ನೀನ್ ತಪ್ಪು ಮಾಡಿದ್ಯಲ್ಲ ಪುಟ ಅಂತ ನಾವೇ ಹೇಗ್ ಹೇಳ್ತೀವಿ, ಹಾಗೆ ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ಫೇಲ್ ಆಗ್ತಾ ಇದ್ದೀನಾ ನನಗ್ ಗೊತ್ತಿಲ್ಲ. ಪಾಸ್ ಆಗಿದ್ದೀನಾ ಫೇಲ್ ಆಗಿದ್ದೀನಾ ನನಗ್ ಗೊತ್ತಿಲ್ಲ. ಸಪೋಸ್ ಇಫ್ ನಾನೇನಾದ್ರೂ ಫೇಲ್ ಆಗಿದ್ರೆ ಅದಕ್ಕೆ ರೀಸನ್ ಏನು? ಒಂದು ನೀಟ್ ಇದೆ ನೋಡು, ನೆಗೆಟಿವ್ ಮಾರ್ಕ್ಸಿಂಗ್ಸ್ ಬರ್ತಾ ಇದೆ. ಇನ್ನೊಂದು ನೋಡು, ನೀನು ಆನ್ಸರ್ ಶೀಟ್ ಅಲ್ಲಿ ಕ್ವಶನ್ ಬರ್ದಿದ್ಯಾ, ಆನ್ಸರ್ ಬರ್ದಿದ್ಯಾ? ಆನ್ಸರ್ ಬರ್ದಿದ್ರೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರ್ದಿದ್ಯಾ? ಮ್ಯಾಥ್ಸಿಗೆ ಮ್ಯಾಥ್ಸೇ ಬರ್ದಿದ್ಯಾ, ಸೈನ್ಸಿಗೆ ಸೈನ್ಸೇ ಬರ್ದಿದ್ಯಾ, ಸೋಷಿಯಲಿಗೆ ಸೋಷಿಯಲೇ ಬರ್ದಿದ್ಯಾ? ಅಮ್ಮನಾಗಿ ನಿನ್ನ ಕರ್ತವ್ಯ ಏನಿದೆ ಅದನ್ನ ಮಾಡಿದ್ಯಾ? ಗಂಡನಾಗಿ ನಿನ್ನ ಕರ್ತವ್ಯ ಏನಿದೆ ನೀನ್ ಮಾಡಿದ್ಯಾ? ಸೊಸೆಯಾಗಿ ನಿನ್ನ ಕರ್ತವ್ಯ ಏನಿದೆ ನೀನ್ ಮಾಡಿದ್ಯಾ? ಗೃಹಿಣಿಯಾಗಿ ನೀನ್ ಏನ್ ಮಾಡಿದ್ಯಾ? ಅಥವಾ ಮಾನವಳಾಗಿ ನೀನ್ ಈ ಸಮಾಜಕ್ಕೆ ಏನ್ ಮಾಡಿದ್ಯಾ? ನೋಡಿ, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ಲು, ಇನ್ಯಾವುದೋ PhD ಅಲ್ಲ. ನೀನು ಒಬ್ಬ ವ್ಯಕ್ತಿಯಾಗಿ ನಿನ್ನ ಜೀವನದಲ್ಲಿ ಬರುವ ಎಲ್ಲ ಪಾತ್ರಗಳನ್ನ ನೀನು ಸರಿಯಾದ ಕರ್ಮಗಳಿಂದ ನೀನು ನಿಭಾಯಿಸಿದೀಯಾ? ನಿನ್ನೆ ನಾನ್ ನನ್ ಮಗುಗೆ ಊಟ ಕೊಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ನಿನ್ನ 2 ಸಲ ಊಟ ಮಾಡ್ಸಕ್ ಆಗೋದಿಲ್ಲ ನಿನ್ನ ಮಗುಗೆ. ಅಥವಾ ಮೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ. ಅಂದ್ರೆ ಡೆಲಿವರಿ ಆದ ತಕ್ಷಣ ರಜನ ನಾನು ಕೆಲಸ ಮಾಡ್ಬಿಟ್ಟು ಮಗುಗ್ 6 ತಿಂಗಳಾದ್ಮೇಲೆ ಹಾಲು ಕುಡಿಸ್ತೀನಿ ಅಂದ್ರೆ ಆ ತಾಯಿಗ ಆಪ್ಷನ್ ಇರೋದಿಲ್ಲ. ಇಲ್ಲಿ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಕ್ವಶನ್ ಪೇಪರ್ ಇವತ್ ನಾನು ಆನ್ಸರ್ ಮಾಡ್ಲಾ? ಅಯ್ಯೋ ನಿನ್ನೆ ನಾನು ನನ್ನ ಮಗುಗ್ ಪ್ರೀತಿ ಕೊಡ್ಲಿಲ್ಲ, ಇವತ್ತು ನಾನು ಪ್ರೀತಿ ಕೊಡ್ಲಾ? ನಿನ್ನೆ ನಾನು ಯಾವ್ದೋ ಒಂದ್ ರಿಲೇಶನ್ಶಿಪ್ಪಿಗೆ ನಾನು ಬೈದ್ಬಿಟ್ಟೆ, ಇವತ್ತು ನಾನು ಆ ರಿಲೇಶನ್ಶಿಪ್ ನ ಮುದ್ದಿಸ್ಲಾ? ನೋ, ಆಗೋದಿಲ್ಲ.
ನೀನು ಯಾವಾಗ ಯಾವ ಕರ್ಮವನ್ನ ಮಾಡಬೇಕು, ಯಾವ ಕ್ವಶನ್ ಪೇಪರ್ಗೆ ಯಾವ ಆನ್ಸರ್ ಅನ್ನ ಬರಿಬೇಕೋ ಅವಾಗ್ಲೇ ಮಾಡಬೇಕು, ಇಲ್ಲ ನಿನ್ನ ಜೀವನದಲ್ಲಿ ಫೇಲ್ ಆಗ್ತೀಯ. ತುಂಬಾ ಸುಲಭವಾಗಿ ನಮ್ಮ ಜೀವನದ ಎಳೆ ಎಳೆಯನ್ನ ಭಗವಂತ, ನೋಡು ಇದು ಕಾಟನ್ ಸೀರೆ, ಈ ಕಾಟನ್ ಸೀರೆಯಲ್ಲಿ ಒಂದೊಂದು ಎಳೆನೂ ಸಹ ಸೂಕ್ಷ್ಮವಾಗಿ ತೋರಿಸ್ತಾ ಇದ್ದಾನೆ. ನೀನು ನಿನ್ನ ಜೀವನದಲ್ಲಿ ಯಾಕೆ ಫೇಲ್ ಆಗಿದೀಯಾ ಅಂತ. ಅಂದ್ರೆ ಫೇಲ್ ಆಗಿದೀಯಾ ಅಂತ ಹೇಳ್ತಾ ಇಲ್ಲ ಇಲ್ಲಿ ಭಗವಂತ, ನೀನು ಪಾಸ್ ಆಗೋದಿಕ್ಕೆ ನೀನ್ ಏನೆಲ್ಲ ಮಾಡಬಹುದು ಅನ್ನೋ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಅಲ್ವಾ. ಹೌದಿರಿ, ಫೇಲ್ ಅಂತ ಅನ್ಕೊಳ್ಳೋದಕ್ಕಿಂತ ನಮ್ಮ ಮುಂದಿನ ಜೀವನವನ್ನ ಇನ್ನಷ್ಟು ಮತ್ತಷ್ಟು ಹೇಗೆ ಸುಂದರವಾಗಿ ಮಾಡ್ಕೋಬಹುದು ಅನ್ನೋದನ್ನ, ಕರ್ಮ ಅಂದ್ರೆ ಏನು ಅನ್ನೋ ಒಂದು ಸೂಕ್ಷ್ಮ ವಿಚಾರವನ್ನ ಹೇಳ್ತಾ ಇದ್ದಾನೆ. ನಾವು ಕರ್ಮ ಅಂದ್ರೆ ಏನೋ ಒಂದು ಕ್ರಿಯೆನೋ ಅಥವಾ ನಾನ್ ಮಾಡೋ ಕೆಲ್ಸನೋ ಅಥವಾ ಪ್ರಾರಬ್ಧ ಕರ್ಮನೋ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಒಂದು ಎಕ್ಸಾಮ್ ಪುಟ, ನೀನ್ ಯಾಕೆ ಫೇಲ್ ಆಗಿದ್ಯಾ ಅಥವಾ ಯಾಕೆ ಕಮ್ಮಿ ಮಾರ್ಕ್ಸ್ ಬರ್ತಿದೆ ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಮಗು ಮುಂದೆ ಪಾಸ್ ಆಗ್ಲಿ ಅಲ್ವಾ. ನಮ್ಮೆಲ್ರಿಗೂ ಆಸೆ ಇರುತ್ತೆ ನಮ್ಮ ಮಕ್ಕಳು ಬೆಸ್ಟ್ ಸ್ಕೋರ್ ತಗೊಂಡ್ ಪಾಸ್ ಆಗ್ಬೇಕು ಅಂತ. ಹಾಗೆ ಕೃಷ್ಣನಿಗೂ ಆಸೆ ನಮ್ಮ ಜೀವನದಲ್ಲಿ ನಾವು ಬೆಸ್ಟ್ ಸ್ಕೋರ್ನ ಮಾಡ್ಬೇಕು ಅಂತ. ಹಾಗಾಗಿ ಈ ಎಲ್ಲ ಮಾರ್ಗದರ್ಶನವನ್ನ ನಮ್ಮ ಜೀವನಕ್ಕೆ ತಕ್ಕ ಹಾಗೆ ನಾವು ಬದಲಾಯಿಸ್ಕೊಳ್ತಾ ನಾವದನ್ನ ಅಳವಡಿಸ್ಕೋಬೇಕು ಅಷ್ಟೆ. ಭಗವಂತ ಇನ್ನಷ್ಟು ಮತ್ತಷ್ಟು ಈ ಮಾರ್ಗದರ್ಶನವನ್ನ ಕೊಡ್ಲಿ. ಹಾಗೇನೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ, ನನಗೂ ಗೊತ್ತಿಲ್ಲ ನಾನು ನನ್ನ ಜೀವನದಲ್ಲಿ ಹೇಗಿದ್ದೀನಿ, ಎಲ್ಲಿದ್ದೀನಿ ಅಂತ. ಭಗವಂತ ನೀನೇ ಕೈ ಹಿಡಿದು ನಡೆಸು ಅಂತ ಅವನನ್ನೇ ಕೇಳ್ಕೊಳ್ಳೋಣ. ಅವನು ಗುರುವಾಗಿದ್ದಾನೆ ಅಂತ ಅಂದ್ಮೇಲೆ ಅವನು ಸರಿಯಾದ ಮಾರ್ಗದರ್ಶನವನ್ನ ಖಂಡಿತವಾಗ್ಲೂ ಕೊಡ್ತಾನೆ ಅನ್ನೋ ಧೈರ್ಯ, ಆತ್ಮವಿಶ್ವಾಸ ಎರಡು ನನ್ನಲ್ಲೂ ಇದೆ. ಆ ಆತ್ಮವಿಶ್ವಾಸ ನಿಮ್ಮಲ್ಲೂ ಇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.